ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 5ನೇ ತರಗತಿಯ ಪಠ್ಯಪುಸ್ತಕ ಗಣಿತ ಇದರಲ್ಲಿ ಅಭ್ಯಾಸ 2.1 ನೋಡೋಣ. ನಮ್ಮ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನೋಡಬೇಡ್ರಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೋದ್ರ ಮುಖಾಂತರ ನಮ್ಮ ಚಾನಲನ್ನು ಬೆಂಬಲಿಸಿ. ಓಕೆ, ಹಾಗಾದರೆ ಇವತ್ತು ಅಭ್ಯಾಸ 2.1 ಅದರೊಳಗೆ ಏನಪ್ಪ ಅಂದರೆ ಕೆಳಗಿನವುಗಳಿಗೆ ಭಾಗಲಬ್ಧ ಹಾಗೂ ಶೇಷವನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿದೆಯಲ್ಲ, ಈ ಎಲ್ಲ ಲೆಕ್ಕಗಳನ್ನು ಏನಪ್ಪ ಅಂದರೆ ಕಚ್ಚಾದಲ್ಲಿ ಬಿಡಿಸಿದ್ದೀನಿ. ಭಾಗಲಬ್ಧ ಮತ್ತು ಶೇಷವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು. ಓಕೆ, ಹಾಗಾದರೆ ಇಲ್ಲಿ ಫಸ್ಟ್ ಒನ್, ಇದು 1ರಿಂದ ಹಿಡಿದು ಏನಪ್ಪ ಅಂದರೆ 4ರವರೆಗೆ ಲೆಕ್ಕದವಲ್ಲ ಅವನ್ನೆಲ್ಲ ಬಿಡಿಸಿಬಿಡೋಣ. ರೋಮನ್ ಅಂಕಿ 1ರೊಳಗಿನ. ಓಕೆ, ನೋಡಿ ಇಲ್ಲಿ ಏನಿದೆ ಅಂತಂದರೆ 48/6 ಅಂತಿದೆ. ಹೌದಾ, ಈ 48 ಏನಪ್ಪ ಅಂತಂದರೆ ಭಾಜ್ಯದಲ್ಲಿ ಹಚ್ಕೋಬೇಕು. ಭಾಜಕ ಎಷ್ಟು ಅಂತಂದರೆ 6. ಹಾಗಾದರೆ ಭಾಗಲಬ್ಧ 8 ಬಂದಿದೆ. ಹೇಗೆ ಬಂದತ್ತ ನೋಡೋದು. ಇದು ಭಾಜ್ಯ ಅಂತ ಕರೀತಾರೆ. ಅದಕ್ಕೆ ಯಾವುದು ಇಲ್ಲಿ ಒಳಗೆ ಬಂದಿದ್ದು ಏನಪ್ಪ ಅಂತಂದರೆ ಭಾಜ್ಯ. ಅರ್ಥ ಆಯ್ತಾ? ನೆಕ್ಸ್ಟು ಇದು 6 ಅನ್ನೋದು ಭಾಜಕ, 8 ಅನ್ನೋದು ಭಾಗಲಬ್ಧ. ಶೇಷ ಏನಪ್ಪ ಅಂದರೆ ಕೆಳಗೆ ಏನು ಉಳಿದು ಬರ್ತೈತಲ್ಲ ಅದೇ ಶೇಷ. ಓಕೆ, ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ನಾವು ನೆಕ್ಸ್ಟ್ ನೋಡ್ಬೇಕಾದದ್ದು ಏನಪ್ಪ ಅಂತಂದರೆ 48/6 ಅಂತಿದೆ, ಅಂದರೆ ಭಾಜಕ ಇದು. ಓಕೆ, ಹಾಗಾದರೆ ಈ 48 ಯಾವ ಮಗ್ಗಿಲಿ ಹೋಗುತ್ತೆ? 6ರಲ್ಲಿ. ಇಲ್ಲಿ 6 ಕೊಟ್ಟರು 6 ಮಗ್ಗಿನ ಹೋಗುತ್ತೆ. ಹಾಗಾದರೆ 6 7 42, 6 8 48, 6 8 48 ಅಂದಾಗ ಈ 48 ನೆನಪ ಅಂತ ಕೆಳಗೆ ಬರ್ಕೋತಾವು. 8 8 ಹೋದರೆ 0, 4 4 ಆದರೆ 0. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಮೇಲೆ 8 ಬಂತು, ಕೆಳಗೆ 0 ಬಂತು. ಅಂದರೆ ಮೇಲೆ 8 ಅಂತಂದರೆ ಇದು ಭಾಗಲಬ್ಧ. ನೋಡ್ರಿ, ಇದು ಏನಪ್ಪ ಅಂತಂದರೆ ಭಾಜ್ಯ. ಅರ್ಥ ಆಯ್ತಾ? ಇದನ್ನು ತಿಳ್ಕೊಬೇಕು ನೀವು. ಇದು ಭಾಜ್ಯ, ಇದೇನಪ್ಪ ಅಂತಂದರೆ ಭಾಜಕ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದೇನಂತಂದರೆ ಭಾಗಲಬ್ಧ. ಅಂಡರ್ಸ್ಟ್ಯಾಂಡ್ ಆಯಿತಾ? ಈ ಎಲ್ಲ ಲೆಕ್ಕದೊಳಗೂ ಭಾಜ್ಯ, ಭಾಜಕ, ಭಾಗಲಬ್ಧ ಅಂದರೆ ಈ ಅಂಕಿ ಇರಂಗಿಲ್ಲ. ಇದ್ರ ಒಳಗೆ ಏನಪ್ಪ ಅಂತಂದರೆ ಚೇಂಜ್ ಆಗ್ತಾ ಇರ್ತಾವೆ ಅಂಕಿ. ಆದರೆ ಇಲ್ಲಿ ಒಳಗೆ ಬಂದಿದ್ದು ಏನಪ್ಪ ಅಂದರೆ ಭಾಜ್ಯ, ನೆಕ್ಸ್ಟ್ ಏನಪ್ಪ ಅಂದರೆ ಭಾಜಕ, ಆಮೇಲೆ ಇದೇನಪ್ಪ ಅಂದರೆ ಭಾಗಲಬ್ಧ. ಅವ್ರು ನಮ್ಗೆ ಏನು ಕಂಡು ಹಿಡಿಯಂದ್ರೆ ಭಾಗಲಬ್ಧ ಮತ್ತು ಶೇಷವನ್ನು ಕಂಡು ಹಿಡಿಯಂದರು. ಇದು ಏನಪ್ಪ ಅಂತಂದರೆ ಶೇಷ. ಅರ್ಥ ಆಯ್ತಾ? ಹಾಗಾದರೆ ಈಗ ನೋಡ್ರಿ, ಇಲ್ಲಿ 6 8 48, 8ರಾಗೆ 48 ಕಳೆದ್ರೆ 0 0 ಬಂತು. ಹಾಗಾದರೆ ಭಾಗಲಬ್ಧ ಯಾವುದಾಯ್ತು? ಇಲ್ಲಿ 8 ಆಯಿತು. ಹಾಗಾದರೆ ಶೇಷ ಯಾವುದಾಯ್ತು? 0 ಆಯಿತು. ಅರ್ಥ ಆಯ್ತಾ? ಇನ್ನು 2ನೇ ಲೆಕ್ಕನ ನೋಡೋಣ. 36/3 ಅಂತಿದೆ. ಹಾಗಾದರೆ ಈ 3ರ ಮಗ್ಗಿಯಾಗಿ ಏನಪ್ಪ ಅಂತಂದರೆ ಈ 36 ಇದೆ. ಆದರೆ ಒಂದೊಂದು ಅಂಕಿ ತೊಗೊಂಡು ನಾವು ಇಲ್ಲಿ ಸೇಮ್ ಟು ಸೇಮ್ ಅಂಕಿ ಇದೆ, 1 ಅಂಕಿದೆ. ಅದಕ್ಕೆ ಒಂದೊಂದು ಅಂಕಿ ಭಾಗ ಹೋಗೋಣ. ಯಾವಾಗ 2 ಅಂಕಿ ತೊಗೋಬೇಕಂದ್ರೆ ಇಲ್ಲಿ ಏನು ನೀವು ಭಾಜಕ ಕೊಟ್ಟಿರ್ತಾರಲ್ಲ, ಈ 3ಕ್ಕಿಂತ ಸಣ್ಣದು ಏನಾರು ಇದ್ದರೆ 2 ಅಂಕಿಲೇ ಭಾಗಿಸ್ಬೇಕು. ಅಂದರೆ ಇಲ್ಲಿ ಒಂದೇಳೆ ಈ 3 ಇರೋ ಬದಲಿ 2 ಇತ್ತಂತಂದರೆ 2 ಅಂಕಿ ತೊಗೋಬೇಕು. 1 ಇದ್ದರೂ 2 ಅಂಕಿ ತೊಗೋಬೇಕು. ಅಥವಾ 3ಕ್ಕಿಂತ ದೊಡ್ಡದು ಏನಾರು ಇಲ್ಲಿ 3 ಇರೋ ಬದಲಿ ಇಲ್ಲಿ ಏನು ಕೊಟ್ಟಾರಲ್ಲ 36 ಒಳಗೆ ಬಿಡಿ ಸ್ಥಾನ 3 ಐತಲ್ಲ, ಇದರ ಬದಲಿ 10 ಸ್ಥಾನ 3 ಇದೆಯಲ್ಲ, ಇದರ ಬದಲಿ ಏನಾರು 4 5 ಏನಾರು ಕೊಟ್ಟಿದ್ರು ಅಂತಂದರೆ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದರೆ 1 ಅಂಕಿ ತೊಗೋಬೇಕಾಗತ್ತೆ ಅವಾಗ. ಅರ್ಥ ಆಯ್ತಾ? ಹಾಗಾದರೆ ಕಡಿಮೆ ಕೊಟ್ಟರೆ ಮಾತ್ರ ಏನಪ್ಪ ಅಂತಂದರೆ ಇಲ್ಲಿ 2 ಅಂಕಿ ತೊಗೋಬೇಕು. ಹಾಗಾದರೆ ಇಲ್ಲಿ 3 3 ಏನಪ್ಪ ಅಂತಂದರೆ ಸೇಮ್ ಇದೆ. ಇದು ಭಾಗ ಹೋಗತ್ತಿಲ್ಲ ನೋಡೋಣ. ಇಲ್ಲಿ ಏನಪ್ಪ ಅಂತಂದರೆ 3 ಒಂದಲೇ 3, 3 ಒಳಗೆ 3 ಕಳೆದ್ರೆ 0 ಬಂತು. ಈ 6 ಏನಪ್ಪ ಅಂತಂದರೆ ಕೆಳಗೆ ಬರುತ್ತೆ, ಯಾಕಂದರೆ 0 ಭಾಗ ಹೋಗೋದಿಲ್ಲ. 6ನ ಕೆಳಗೆ ಇಳಿಸ್ಕೊಂಡ್ಮೇಲೆ ಈ 3ರ ಮಗ್ಗಿಯಾಗ 6 ಇದೆ. ಹಾಗಾದರೆ 3 2 6. ಹೌದಾ? 6 ಬಂತ, 6ರಾಗ 6 ಕಳೆದ್ರೆ 0. ಹಾಗಾದರೆ ಇಲ್ಲಿ ಮೇಲೆ ಏನಪ್ಪ ಅಂತಂದರೆ 12 ಅನ್ನೋದು ಭಾಗಲಬ್ಧ, ಶೇಷ ಏನಪ್ಪ ಅಂತಂದರೆ 0 0 ಬಂತು. ಇಲ್ಲಿ ಭಾಗಲಬ್ಧ 12 ಆಯಿತು, ಶೇಷ 0 ಬಂತು. ಇನ್ನು 3ನೇ ಲೆಕ್ಕ ನೋಡೋಣ. 55/4 ಅಂತಿದೆ. ಇಲ್ಲಿ 55 ಭಾಜ್ಯ, ಆಮೇಲೆ ಭಾಜ್ಯಕ 4, ಭಾಗಲಬ್ಧ 13 ಬಂದಿದೆ. ಹೇಗೆ ಬಂದಿದೆ ನೋಡೋಣ. ಇಲ್ಲಿ 5 ಏನಪ್ಪ ಅಂದರೆ ಮೊದಲನೇ ಸಲ 5 ಇದ್ರ 5 ನೋಡ್ಕೋಬಹುದು. 4ರಿಂದ 5 ಏನಪ್ಪ ಅಂತಂದರೆ ಭಾಗ ಹೋಗೋದಿಲ್ಲ. ಅದಕ್ಕೆ ಭಾಗ ಹೋಗೋದಿಲ್ಲ ಅಂತಂದರೆ ಇದು ಏನಪ್ಪ ಅಂತಂದರೆ ಸಣ್ಣ ಅಂಕಿದೆ. ಹೌದಾ? ಯಾವುದು? 4 ಅನ್ನೋದು ಇದು ದೊಡ್ಡ ಅಂಕಿದೆ. ಅಂದರೆ 1 ಅಂಕಿ ತೊಗೋಬೇಕು. ಅರ್ಥ ಆಯ್ತಾ? 4 ಒಂದಲೇ 4, 5ರ 4 ಕಳೆದ್ರೆ 1 ಬಂತು. ಈ 1 ಭಾಗ ಹೋಗಂಗಿಲ್ಲ, ಅಂದರೆ ಸಣ್ಣ ಅಂಕಿದೆ. ಆವಾಗ ಏನು ಮಾಡ್ಬೇಕು ಅಂದರೆ 5ನ್ನು ಕೆಳಗೆ ಇಳಿಸ್ಕೋಬೇಕು. 15 ಆತಿ. ಹಾಗಾದರೆ ಈ 15ರ ಸಮೀಪ 4ನ ಮಗ್ಗಿ ಹೇಳಬೇಕು. 4 3 ಎಷ್ಟು? 12, 4 4 16 ಆಗುತ್ತೆ. ಅಂದರೆ 15ಕ್ಕಿಂತ 1 ದೊಡ್ಡದಾಗ್ತದೆ. ಅದಕ್ಕೆ ದೊಡ್ಡ ತೊಗೋಬಾರ್ದು, ಒಂದು ಸೇಮ್ ಟು ಸೇಮ್ ತೊಗೋಬೇಕು. ಇಲ್ಲಾಂದರೆ ಇದಕ್ಕೆ ಸಣ್ಣ ತೊಗೋಬೇಕು. 15 4ನ ಮಗ್ಗಿಯಾಗ 15 ಇದ್ರೆ ತೊಗೋಬೇಕು. ಇಲ್ಲಾಂದರೆ 15ಕ್ಕಿಂತ ಏನಪ್ಪ ಅಂದರೆ ಸಮೀಪದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಆದರೆ ದೊಡ್ಡದು ಯಾವಾಗಿದ್ರೂ ತೊಗೋಬಾರ್ದು. ಹಾಗಾದರೆ 4 3 12. ಹಾಗಾದರೆ 12 ಬಂತು. ಇಲ್ಲಿ 5ರ 2 ಕಳೆದ್ರೆ 3 ಬಂತು. 1ರ 1 ಕಳೆದ್ರೆ 0 ಬಂತು. ಹಾಗಾದರೆ ಭಾಗಲಬ್ಧ 13 ಬಂತು. ಇಲ್ಲಿದೆಯಲ್ಲ ಇದೇ ಭಾಗಲಬ್ಧ. ಶೇಷ ಏನಪ್ಪ ಅಂತಂದರೆ 3 ಬಂತು. ಇದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 4ನೇ ಲೆಕ್ಕ ನೋಡ್ಬೋದು. 72/7 ಅಂತಿದೆ. ನೋಡ್ರಿ, 7 ಇಲ್ಲಿ ಹಚ್ಕೊಂಡ ನಾನು. ಅಂದರೆ ಭಾಜಕದಲ್ಲಿ 72 ಭಾಜ್ಯ ಇದೆ. ಹೌದಾ? ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು, ಶೇಷ ಎಷ್ಟು ಬಂತು ಅನ್ನೋದು ನೋಡೋಣ. ಅರ್ಥ ಆಯ್ತಾ? ಯಾಕಂದರೆ ಇಲ್ಲಿ ಭಾಜ್ಯ, ಭಾಜಕ, ಭಾಗಲಬ್ಧ ನಿಮಗೆ ತೋರಿಸ್ಬಿಟ್ಟೆ ನಮ್ಮ ಮೊದಲ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ 4ನೇ ಲೆಕ್ಕ 72/7. 72 ನಾವು ಭಾಜ್ಯದಲ್ಲಿ ಹಚ್ಕೊಂಡು ಭಾಜಕದಲ್ಲಿ 7 ಹಚ್ಕೊಂಡು. ಹಾಗಾದರೆ ನೀವು ಏನು ಮಾಡೋದ್ರೆ 7 10 70, 2ರಾಗ 0 ಹೋದರೆ
2 7ರ 7 ಆದರೆ 0. ಹಾಗಾದರೆ ಭಾಗಲಬ್ಧ ಇಲ್ಲೇನು ಮೇಲಿದೆಯಲ್ಲ ಅದೇ ಅಂದರೆ 10. ಶೇಷ ಎಷ್ಟು ಬಂತು 2. ಇದು 4ನೇ ಆನ್ಸರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 2ನೇ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆಯಲ್ಲಿ ನೋಡ್ಕೋಬೋದು ನೀವು, ಕೆಳಗಿನವುಗಳಿಗೆ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಅಂದರೆ ಮೇಲೆ ಏನು ಹೇಳಿದಾರಲ್ಲ ಅದನ್ನೇ ಕಂಡುಹಿಡಿಬೇಕು. ಆದರೆ ಮೇಲೆ 2 ಅಂಕಿಲೆ ಭಾಗಿಸಿ 2 ಅಂಕಿತ್ತು, 1 ಅಂಕಿಲೆ ಭಾಗಿಸಿದ್ದು. ಅದೇ ಇಲ್ಲಿ 3 ಅಂಕಿದೆ, ಇದು 1 ಅಂಕಿಯಿಂದ ಭಾಗಿಸ್ಬೇಕು. ಆದರೆ ಇಲ್ಲಿ 2 ಅಂಕಿನೇ, ಇಲ್ಲಿ 3 ಅಂಕಿ ಕೊಟ್ಟಾರು. ಓಕೆ, ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 2ರೊಳಗೆ ಒಂದೇದು ನೋಡ್ಕೊಣ ಯಾವ ರೀತಿ ಕೊಟ್ಟಾರಂತೆ. 232 ಬಾಗಿಲೆ 4 ಇದೆ, ಅದನ್ನು 232 ಬಾಗಿಲೆ 4 ಅಂತ ಹಚ್ಕೊಂಡನಿ. ಹಾಗಾದರೆ ಈಗ ಏನು ಮಾಡ್ಬೇಕಂತಂದರೆ ಈ 4ಕ್ಕಿಂತ 2 ಚಿಕ್ಕ ಸಂಖ್ಯೆ ಇದೆ, ಚಿಕ್ಕ ಅಂಕಿ ಇದೆ. ಹಾಗಾದರೆ ಭಾಗ ಹೋಗೋದಿಲ್ಲ. ಹಾಗಾದರೆ ಏನು ಮಾಡ್ಬೇಕಂಗತ್ತಾರೆ ಅಂದರೆ ಇದ್ರ ಜೊತೆ ಮತ್ತೊಂದು ಅಂಕಿ ತೊಗೋಬೇಕು. ಮತ್ತೊಂದು ಅಂಕಿ ತೊಗೊಂಡಾಗ 23 ಆಗುತ್ತೆ. 4ರ ಮಧ್ಯೆ 23 ಐತಲ್ಲ ನೋಡ್ಕೋಬೇಕು. ಇಲ್ಲ, ಹಾಗಾದರೆ 23 ಸೇಮ್ ಟು ಸೇಮ್ ಇಲ್ಲ ಅಂತಂದಾಗ ನಾವು 23 ಸಮೀಪ ಒಂದು ಏನು ಮಾಡ್ಬೇಕಂದ್ರೆ ಅಂಕಿಯನ್ನು ತೊಗೋಬೇಕು ಅಥವಾ ಸಂಖ್ಯೆಯನ್ನು ತೊಗೋಬೇಕು. ಹಾಗಾದರೆ 4 5 20, ಹೌದಾ, ಅದರ ಸಮೀಪ ಬಂತು. ಒಂದು ವೇಳೆ 4 6 24 ತೊಗೊಂಡು ಅಂದರೆ 23ಕ್ಕಿಂತ ದೊಡ್ಡದಾಗುತ್ತೆ. ಅವಾಗ ಏನಪ್ಪ ಅಂತಂದರೆ ಅದನ್ನು ಹಚ್ಕೋಕೆ ಬರೋಂಗಿಲ್ಲ. ಒಂದು ಸೇಮ್ ಟು ಸೇಮ್ ಅಂಕಿ ಬರಬೇಕು. ಆ ಮಗ್ಗಿ ಒಳಗೆ 23 ಇದ್ದರೆ 23 ಬರಬೇಕು. ಇಲ್ಲ ಅಂತಂದರೆ ಆ ಮಗ್ಗಿ ಒಳಗೆ ಇರಲ್ಲ ಅಂತಂದರೆ ಆ 23 ಸಮೀಪ ಯಾವ ಸಂಖ್ಯೆ ಇರ್ತದಲ್ಲ ಅದನ್ನು ತೊಗೋಬೇಕು. ಹಾಗಾದರೆ ಯಾವ ಸಮೀಪ ಇದೆ? 4 5 20, 3ರಾಗ 0 ಹೋದರೆ 3, 2ರಾಗ 2 ಹೋದರೆ 0. ಈ 3 ಭಾಗ ಹೋಗಂಗಿಲ್ಲ, ಸಿಂಗಲ್ ಡಿಜಿಟ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ತೀವಿ, 2ನ ಕೆಳಗೆ ಇಳಿಸ್ಕೊಂಡು 32 ಆತಿ. ಹಾಗಾದರೆ 4ನ ಮಧ್ಯ 32 ಐತೆಲ್ಲ ನೋಡ್ಕೋಬೇಕು. ಇದೆ 4 8 32, 32 ಹಚ್ಕೊಂಡು 2ರಾಗ 2 ಆರು 0, 3ರ 3 ಆರು 0. ಹಾಗಾದರೆ ಇದರಲ್ಲಿ ಭಾಗಲಬ್ಧ ಯಾವುದು ಬಂತು? 58 ಬಂತು. ಇಲ್ಲಿದೆಯಲ್ಲ ಇದು 58. ಶೇಷ ಏನು ಬಂತಂದರೆ 0 ಬಂತು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ 474 ಬಾಗಿಲೆ 6 ಅಂತಿದೆ ನೋಡ್ಕೋಬಹುದು. ಇಲ್ಲಿ 474 ಏನಪ್ಪ ಅಂದರೆ ಭಾಜ್ಯದಲ್ಲಿ ಹಚ್ಚೋದು, ಭಾಜಕದಲ್ಲಿ 6. ಇನ್ನು ಭಾಗಲಬ್ಧ 79 ಬಂದಿದೆ. ಹೇಗೆ ಬಂದಿದೆ ಅಂತ ನೋಡೋಣ, ಹೌದಾ? ಹಾಗಾದರೆ ಇಲ್ಲಿ ಏನು ಮಾಡೋಣ ಅಂತಂದರೆ 4 ಇದೆ. ಸಿಂಗಲ್ ಅಂಕಿ ನಾವು ಭಾಗಿಸ್ಬೇಕಂದ್ರೆ ಭಾಗ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಸಿಂಗಲ್ ಅಂಕಿ? ಯಾಕಂದರೆ ಇಲ್ಲಿ ಕೊಟ್ಟ ಅಂಕಿಗಿಂತ ಸಣ್ಣದಿತ್ತಂದರೆ ಅದು ಭಾಗ ಹೋಗಂಗಿಲ್ಲ. ಅವಾಗ ಏನು ಮಾಡಬೇಕು, ಡಬಲ್ ಡಿಜಿಟ್ ತೊಗೋಬೇಕು. ಅಂದರೆ 2 ಅಂಕಿ ತೊಗೋಬೇಕು. 47 ಆತಿ. 47 ಭಾಗ ಹೋಗತಿ. 6 7 42, ಹೌದಾ? ಅಂದರೆ 47 6ನ ಮಧ್ಯ ಇಲ್ಲ. ಆದರೆ ಆ 47ರ ಸಮೀಪ ಸಂಖ್ಯೆ ಯಾವುದೈತಲ್ಲ ಅದನ್ನು ತೊಗೋಬೇಕು. 6 7 42, 6 8 48 ಆಕತಿ. ಆದರೆ ಈ 47ಕ್ಕಿಂತ ದೊಡ್ಡ ಅಂಕಿ ಆತಿ, ಅದನ್ನು ತೊಗೋಬಾರ್ದು. ಸಮೀಪ ಸಂಖ್ಯೆ ಯಾವುದೈತಿ? 6 7 42, ಅದನ್ನು ತೊಗೊಂಡು 7ರಾಗ 2 ಹೋದರೆ ಎಷ್ಟು ಅಂದರೆ 5, 4ರ 4 6 0, ಇಲ್ಲಿ 5 ಬಂತು. ಹಾಗಾದರೆ ಈ 6ನ ಮಧ್ಯಾಗ 5 ಇಲ್ಲ, 6ಕ್ಕಿಂತ ಇದು ಚಿಕ್ಕದಿದೆ. ಹಾಗಾದರೆ ಇದು ಭಾಗ ಹೋಗೋದಿಲ್ಲ. ಅವಾಗ ಏನು ಮಾಡಬೇಕು, ಇಲ್ಲಿ 4 ಉಳಿದ್ರೆ ಆ 4ನ್ನ ಕೆಳಗೆ ಇಳಿಸ್ಕೋಬೇಕು. ಹಾಗಾದರೆ ಕೆಳಗೆ ಇಳಿಸ್ಕೊಂಡ್ರೆ ಎಷ್ಟಾತಿ? 54 ಆತಿ. ಇನ್ನು 54 6ನ ಮಧ್ಯಾಗ ಐತೆಲ್ಲ ನೋಡ್ಕೋಬೇಕು. ಇದೆ ಎಷ್ಟು? 6 9 54, ಅಂದರೆ 4ರ 4 ಆರು 0, 5ರಾಗ 5 0. ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು? 79. ಶೇಷ ಎಷ್ಟು ಬಂತಂದರೆ 0 ಬಂತು. ಅರ್ಥ ಆಯ್ತು ಮಕ್ಕಳೇ? ಇನ್ನು ಥರ್ಡ್ ಒಂದು ಕ್ವಶನನ್ನು ನೋಡೋಣ ಯಾವ ರೀತಿ ಬಂದಿದೆ ಅಂತೇಳಿ. 255 ಬಾಗಿಲೆ 11 ಅಂತಿದೆ. ಇಲ್ಲಿ 255 ಭಾಜ್ಯದಲ್ಲಿ ಹಚ್ಕೊಂಡನಿ, ಭಾಜಕದಲ್ಲಿ 11 ಹಚ್ಕೊಂಡನಿ, ಭಾಗಲಬ್ಧ 23 ಬಂದಿದೆ. ಅದು ಹೇಗೆ ಬಂದಿದೆ ಅಂತ ನೋಡೋಣ. ಓಕೆ, ನೋಡಿಲಿ. ಫಸ್ಟ್ ಒಂದು ಅಂಕಿ ಭಾಗಿಸಾಕೋಕೆ ನಾನು ಭಾಗ ಹೋಗೋದಿಲ್ಲ. ಯಾಕಂದರೆ 11ಕ್ಕಿಂತ ಏನಪ್ಪ ಅಂದರೆ 2 ಸಣ್ಣದು. ಹಾಗಾದರೆ ಈಗ ಡಬಲ್ ಅಂಕಿ ತೊಗೋಬೇಕು. 25 ಆತಿ. 11ರ ಮಧ್ಯ 25 ಇಲ್ಲ. ಹಾಗಾದರೆ ಅದರ ಸಮೀಪ ಸಂಖ್ಯೆಯನ್ನು ತೊಗೋಬೇಕು. ಸಮೀಪ ಸಂಖ್ಯೆಯನ್ನು ತೊಗೋಬೇಕಂದಾಗ 11 2 22, 11 3 33, ಅದನ್ನು ಹಚ್ಕೋಂಗಿಲ್ಲ. ಯಾಕಂದರೆ ಒಂದು ಈ ಸಂಖ್ಯೆ 25 ಅನ್ನೋದು 11ರ ಮಧ್ಯೆ ಇರಬೇಕು. ಇಲ್ಲ ಅಂತಂದರೆ ಯಾವಾಗಿದ್ರು ಏನಪ್ಪ ಅಂದರೆ ಸಮೀಪ ಸಂಖ್ಯೆ ತೊಗೋಬೇಕಂತ ಮೊದಲಿಂದ ಹೇಳ್ಕೊತ ಬಂದಾನೆ ನಿಮ್ಗೆ, ಹೌದಾ? 25, 11 2 22, 5ರ 2 ಹೋದ್ರೆ 3, 2ರ 2 ಹೋದರೆ 0. ಹಾಗಾದರೆ ಈ 3 ಭಾಗ ಹೋಗತ್ತಾ? ಹೋಗೋದಿಲ್ಲ. ಯಾಕೆ? ಈ 11 ದೊಡ್ಡ ಸಂಖ್ಯೆ ಆಕತಿ, 3 ಚಿಕ್ಕ ಸಂಖ್ಯೆ ಆಕತಿ. ಹಾಗಾದರೆ ಮತ್ತೇನು ಮಾಡಬೇಕು? ಈ 5ನ್ನು ಕೆಳಗೆ ಇಳಿಸ್ಕೋಬೇಕು. 35 ಆಯಿತು. ಹಾಗಾದರೆ 35ರ ಸಮೀಪ ಯಾವ 11ರ ಮಧ್ಯೆ ಯಾವುದಿದೆ? 11 3 33. ಹಾಗಾದರೆ 5ರ 3 6 2, 3ರ 3 6 0. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಶೇಷ ಎಷ್ಟು ಬಂತು? 2 ಬಂತು. ಭಾಗಲಬ್ಧ ಎಷ್ಟು ಬಂತು? 23 ಬಂತು. ಅದೇ ಇಲ್ಲಿ ಬರ್ತೇನೆ. ಭಾಗಲಬ್ಧ = 23, ಶೇಷ = 2. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ 4ನೇ ಕ್ವಶನ್ ನೋಡ್ಕೊಂಡು 527 ಬಾಗಿಲೆ 12 ಅಂತಿದೆ. 527 ಬಾಗಿಲೆ 12. ಹಾಗಾದರೆ ಇಲ್ಲಿ ಬರ್ಕೊಂಡಾನೆ ಭಾಜ್ಯದಲ್ಲಿ 527 ಬರ್ಕೊಂಡಾನೆ, ಭಾಜಕದಲ್ಲಿ 12 ಬರ್ಕೊಂಡಾನೆ. ಭಾಗಲಬ್ಧ ನಾವು ಏನಪ್ಪ ಅಂದರೆ ಭಾಗಿಸಿಟ್ಟ ಮೇಲೆ ಬಂದಂಥ ಉತ್ತರ ಆಗಿದೆ 43. ಅದೇ ಹೇಗೆ ಬಂತು ಅನ್ನೋದು ನೋಡ್ಕೊಂಡು. ಹಾಗಾದರೆ 12ರಿಂದ 5ನ್ನು ಭಾಗಿಸಕ್ಕೆ ಹೋಗ್ತೀನಿ ನಾನು. ಭಾಗಿಸಕ್ಕೆ ಬರೋಂಗಿಲ್ಲ. ಯಾಕೆ ಭಾಗಿಸಕ್ಕೆ ಬರೋಂಗಿಲ್ಲ ಅಂದರೆ 12ಕ್ಕಿಂತ 5 ಏನೈತೆ ಅಂದರೆ ಚಿಕ್ಕದಿದೆ. ಹಾಗಾದರೆ ಅದು ಭಾಗ ಹೋಗಂಗಿಲ್ಲ. ಮತ್ತು ಏನು ಮಾಡಬೇಕು ಹೇಳಿದನಲ್ಲ, 2 ಅಂಕಿ ತೊಗೋಬೇಕು. ಅವಾಗ 2 ಅಂಕಿ ತೊಗೊಂಡಾಗ ಏನಪ್ಪ ಅಂದರೆ 52 ಆತಿ. 52ನ್ನು ಏನಪ್ಪ ಅಂದರೆ ಭಾಗಿಸ್ಬೇಕು ನಾವು, ಹೌದಾ? ಹೇಗೆ ಭಾಗಿಸ್ಬೇಕು? 52 ಸಮೀಪ ಮಗ್ಗೆ ಹೇಳ್ಬೇಕು. ಇಲ್ಲಾಂದರೆ 12ರ ಮಗ್ಯಾಗ 52 ಐತಲ್ಲ ನೋಡ್ಕೋಬೇಕು. 52 ಅಂತಿ ಇಲ್ಲವೇ ಇಲ್ಲ. ಓಕೆ, ಹಾಗಾದರೆ 52 ಸಮೀಪ ಮಗ್ಗೆ ಹೇಳ್ಬೇಕಂದಾಗ 12 12 4 48, ಹೌದಾ?
ನಿಮಗಂತಿ ಮಗ್ಗಿ ಬರಬೇಕು, ಹೌದಾ? ಹಾಗಾದರೆ 12 4 48 ಅಂದಾಗ ಇಲ್ಲಿ 2ರಾಗ 8 ಕಳೆಯಕ್ಕೆ ಬರೋಂಗಿಲ್ಲ. ಯಾಕೆ? ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆಯಕ್ಕೆ ಬರೋಂಗಿಲ್ಲ. ಅವಾಗ ಒಂದು ದಶಕ ತೊಗೊಂಡು 12 ಆಯ್ತು. 12ರಾಗ 8 ಕಳೆರ 4 ಬಂತು. ಈ 4 ಒಂದು ಕೂಡಿಸಿ ದಶಕ ಒಂದು ಕೂಡಿಸ್ಕೊಂಡು 5 ಆಯ್ತು. 5ರಾಗ 5 ಕಳೆರ 0 ಬಂತು. ಹಾಗಾದ್ರೆ 12ರ ಮಗ್ಗಿಯಾಗ 4 ಇದೆಯಾ? ಇಲ್ಲ. ಯಾಕೆ? 12ಕ್ಕಿಂತ ಚಿಕ್ಕದಿದು. ಹಾಗಾದ್ರೆ ಇದು ಭಾಗ ಹೋಗುದಿಲ್ಲ. ಮತ್ತೇನು ಮಾಡ್ಬೇಕು ನಾವು? ಮತ್ತೇನು ಮಾಡೋಂಗಿಲ್ಲ. ಇಲ್ಲಿ ಐತಿಲ್ಲ 7, ಇದನ್ನು ಹಂಗೆ ಸುಮ್ಮನೆ ಕೆಳಗೆ ಇಳಿಸ್ಕೊಂಡ್ಬಿಟ್ರಿ. 7 47 ಆಯ್ತು. ಹಾಗಾದರೆ 47 12ರ ಮಗ್ಗಿಯಾಗ ಐತೆ? ಇಲ್ಲ. ಇಲ್ಲ. ಹಾಗಾದರೆ ಏನು ಮಾಡಬೇಕು? ಅದರ ಸಮೀಪ ಹೇಳಬೇಕು. 12 12 12 12 12 24 12 3 36 12 4 48 ಆಕತಿ. ತೊಗೋಕೆ ಬರೋಂಗಿಲ್ಲ. ಯಾಕಂದರೆ ದೊಡ್ಡ ಸಂಖ್ಯೆ ಆಕತಿ. ಯಾವಾಗಿದ್ರೂ ಸೇಮ್ ಟು ಸೇಮ್ ಸಂಖ್ಯೆ ತೊಗೋಬೇಕು. 47 47 ತೊಗೋಬೇಕು. ಇಲ್ಲಾಂದರೆ ಅದರ ಸಮೀಪ ಯಾವುದೈತಲ್ಲ ಅದನ್ನು ತೊಗೋಬೇಕು, ಹೌದಾ? ನೀವು ಸಮೀಪ ಅಂತಂದರೆ 12 24 ಅದನ್ನು ತೊಗೋಬಾರ್ದು. 12 3 36 24ಕ್ಕಿಂತ 36 ಸಮೀಪ ಇದೆ. ಅರ್ಥ ಆಯ್ತಾ? ಹಾಗಾದರೆ 47 ಸಮೀಪ ಯಾವುದು ಅಂದರೆ 36. 12 3 36. 7ರಾಗ 6 ಕಲರ್ 1, 4ರ 3 ಕಲರ್ 1. ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು? 43 ಬಂತು. ಶೇಷ ಎಷ್ಟು ಬಂತಪ್ಪ ಅಂದರೆ 11 ಬಂತು. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಹೋಗೋಣ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 3ನೇ ಪ್ರಶ್ನೆ. ಕೆಳಗಿನವುಗಳಿಗೆ ಭಾಗಲಬ್ಧ ಹಾಗೂ ಶೇಷವನ್ನು ಕಂಡುಹಿಡಿಯಿರಿ. ಸೇಮ್ ಟು ಸೇಮ್. ಅರ್ಥ ಆಯ್ತಾ? ಹಾಗಾದರೆ ಇವೇ ಕ್ವಶನ್ನ ಎಲ್ಲ ಇಲ್ಲಿ ಕಚ್ಚಾದಾಗ ಬಿಡಿಸಿದ್ದೇನೆ. ಅರ್ಥ ಆಯ್ತಾ? ಎಸ್. ನೋಡ್ರಿ, ಇಲ್ಲಿ 3ನೇ ಪ್ರಶ್ನೆ ಏನಿದೆ ಅಂತಂದರೆ 1653 ಭಾಗಲೆ 8 ಇದೆ. 1653 ನಾನು ಭಾಜ್ಯದಲ್ಲಿ ಹಚ್ಕೊಂಡೆ. ಯಾವುದರಲ್ಲಿ ಹಚ್ಕೊಂಡೆ? ಭಾಜ್ಯದಲ್ಲಿ ಹಚ್ಕೊಂಡೆ. ಇದಕ್ಕೆ ಭಾಜ್ಯ ಅಂತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವುದಪ್ಪ ಅಂದರೆ ಈ 8 ಭಾಜಕ ಅಂತ ಕರೀತಾರೆ. ಅರ್ಥ ಆಯ್ತಾ? ಬಂದ ಆನ್ಸರ್ನ ಮೇಲೆ ಇರ್ತದಲ್ಲ ಅದು ಭಾಗಲಬ್ಧ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಶೇಷ ಎಲ್ಲಿ ಹೋತಿ? ಇಲ್ಲಿದೆ ನೋಡು, ಇದು ಶೇಷ ಅಂತ ಕರೀತಾರೆ. ಈಗ ಒಮ್ಮೆ ಇದನ್ನು ಮತ್ತೊಮ್ಮೆ ರಿಪೀಟ್ ಹೇಳತ್ತಾನೆ ನಾನು. ಅರ್ಥ ಆಯ್ತಾ? ಹಾಗಾದರೆ ಭಾಜ್ಯದಲ್ಲಿ ಏನಪ್ಪ ಅಂದರೆ 1653 ಹಚ್ಕೊಂಡೆ. ಹಾಗಾದರೆ ನೆಕ್ಸ್ಟು ಭಾಜಕದಲ್ಲಿ 8 ಹಚ್ಕೊಂಡೆ. ಆಮೇಲೆ ಏನಪ್ಪ ಅಂತಂದರೆ ಭಾಗಲಬ್ಧ ಇದು ಆನ್ಸರ್ 206 ಬಂದಿದೆ. ಹೇಗೆ ಬಂದಿದೆ ನೋಡೋಣ. ಹಾಗಾದರೆ ಇಲ್ಲಿ ನೋಡ್ರಿ, 1653 1 8ರಲ್ಲೇ ಭಾಗ ಹೋಗಂಗಿಲ್ಲ, 16 ಭಾಗ ಹೋಗುತ್ತೆ. ಹಾಗಾದರೆ 16 ಭಾಗ ಹೋಗತ್ತಂತಾರೆ. 8ನ ಮಗ್ಗಿಯಾಗ 16 ಇದೆ. 8 2 16. 6ರಾಗ 6 ಕಲರ್ 0. ಓಕೆ. ಆಮೇಲೆ 1ರ 1 ಕಲರ್ 0. ಓಕೆ. 5ನ್ನು ಕೆಳಗೆ ಇಳಿಸ್ಕೊಂಡು. ಹಾಗಾದರೆ 5 ಭಾಗ ಹೋಗಂಗಿಲ್ಲ. ಮತ್ತೇನು ಮಾಡಬೇಕು? 3ನ್ನು ಇಳಿಸ್ಕೊತೀನಿ. ಹಾಗಾದರೆ 3ನ್ನು ಇಳಿಸ್ಕೊಂಡಾಗ ನೋಡಿರಿ, 2 ಅಂಕಿನ ಯಾವಾಗ ಒಮ್ಮೆ ಇಳಿಸ್ಕೋತಿರಲ್ಲ, ಒಂದಾದ್ಮೇಲೆ ಭಾಗ ಹೋಗಿಲ್ಲ ಅಂತ 2 ಅಂಕಿ 1ನೇ ಅಂಕಿ ಭಾಗ ಹೋಗಲಿಲ್ಲ, 2ನೇ ಅಂಕಿ ಇಳಿಸ್ಕೋತಿರಲ್ಲ. 1ನೇ ಅಂಕಿ ಇಳಿಸ್ಕೊಂಡ ಭಾಗ ಹೋಗೋದಿಲ್ಲ. ಮತ್ತೊಂದು ಅಂಕಿ ಏನಪ್ಪ ಅಂದರೆ ಭಾಗ ಮಾಡೋಕ್ಕೆ ಮತ್ತೊಂದು ಅಂಕಿ ಇಳಿಸ್ಕೋತೀರಿ. ಹಂಗೆ ಸರದಿ ಪ್ರಕಾರ 2 ಸಲ ಯಾವಾಗ ಒಮ್ಮೆ ನೀವು 2 ಅಂಕಿಯನ್ನು ಇಳಿಸ್ಕೋತಿರಲ್ಲ, ಅವಾಗ ಕಂಪಲ್ಸರಿ ಏನಪ್ಪ ಅಂದರೆ 1 0ನ್ನು ಇಲ್ಲಿ ಕೊಡಬೇಕು. ಅರ್ಥ ಆಯ್ತಾ? ಹಾಗಾದರೆ ಎಷ್ಟಾಯ್ತು? 53. ಹಾಗಾದರೆ 8 6 48. ಹೌದಾ? 53 ಸಮೀಪ 48 ಬರುತ್ತೆ. ಇಲ್ಲಿ 3ರಾಗ 8 ಏನಪ್ಪ ಅಂದರೆ ಕಳೆಯಕ್ಕೆ ಬರೋಂಗಿಲ್ಲ. ಮತ್ತು ಒಂದು ದಶಕ ತೊಗೊಂಡೆ. 3 ಇದ್ದಿದ್ದಟ್ಟ ಅಂದರೆ 13 ಆತಿ. 13ರಾಗ 8 ಕಲರ್ 5 ಬಂತು. 4 1 ಕೂಡಿಸಿರ 5. 5ರಾಗ 5 ಕಲರ್ ಏನಪ್ಪ ಅಂದರೆ 0 ಬಂತು. ಅರ್ಥ ಆಯ್ತಾ? ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು? 206. ಶೇಷ ಎಷ್ಟು ಬಂತು? 5. ಅಂಡರ್ಸ್ಟ್ಯಾಂಡ್? ಓಕೆ. ನೆಕ್ಸ್ಟು ಇನ್ನು 2ನೇ ಕ್ವಶನ್ ಏನಪ್ಪ ಅಂದರೆ 1325 ಭಾಗಲೆ 2 ಅದೇ ಹಚ್ಕೊಂಡನು. ಭಾಜ್ಯದಲ್ಲಿ 1325 ಏನಪ್ಪ ಅಂದ್ರೆ ಭಾಜಕದಲ್ಲಿ 2 ಭಾಗಲಬ್ಧ 662 ಆನ್ಸರ್. ಹೇಗೆ ಬಂತನ್ನೋದು ನೋಡ್ಕೊಂಡು. ಓಕೆ. ಹಾಗಾದರೆ 1 2ರಲ್ಲೇ ಭಾಗ ಹೋಗಂಗಿಲ್ಲ. 1ನೇ ಅಂಕಿ ಭಾಗ ಹೋಗ್ಬೇಕಂದ್ರೆ ನೋಡಿರಿ, 1ನೇ ಅಂಕಿ ನೀವು ಯಾವ್ದಾರ ಭಾಗ ಹೋಗ್ಬೇಕಂದ್ರೆ 1 ಈ ಭಾಜಕದಲ್ಲಿ ಇದ್ದಂಥ ಅಂಕಿ ಮತ್ತು 1ನೇ ಅಂಕಿ ಸೇಮ್ ಟು ಸೇಮ್ ಇರ್ಬೇಕು. ಇಲ್ಲ ಅಂದರೆ ಭಾಜಕದಲ್ಲಿದ್ದಂಥ ಅಂಕಿ ಆಮೇಲೆ ಏನಪ್ಪ ಅಂದರೆ ಇಲ್ಲಿ 1ನೇ ಅಂಕಿ ಏನು ಫಸ್ಟ್ ಏನಿರ್ತದಲ್ಲ ಆ ಅಂಕಿ ದೊಡ್ಡದಿರ್ಬೇಕು. ಅವಾಗ ಮಾತ್ರ ಭಾಗ ಹೋಗುತ್ತೆ. ಒಂದು ವೇಳೆ ಭಾಜಕದಲ್ಲಿದ್ದಂಥ ಅಂಕಿಗಿಂತ ಏನಪ್ಪ ಅಂದರೆ ಮೊದಲನೇ ಅಂಕಿ ಏನಪ್ಪ ಚಿಕ್ಕದಿತ್ತಂತಂದರೆ ಅವಾಗ 2 ಅಂಕಿ ತೊಗೋಬೇಕಂತ ಹೇಳಿದೆ ನಾನು. ಅರ್ಥ ಆಯ್ತಾ? ಹಾಗಾದರೆ ಈಗ ನೋಡೋಣ. ಈಗ ಇದು ಭಾಗ ಹೋಗಂಗಿಲ್ಲ. ಮತ್ತು ಏನು ಮಾಡಬೇಕು? ಹಾಗಾದರೆ 13 ಆತಿ. ಹಾಗಾದರೆ 2ನ ಮಗ್ಗಿಯಾಗ 13 ಸಮೀಪ ಮಗ್ಗಿ ಹೇಳ್ಬೇಕು. 2 6 12. ಓಕೆ. 12 ಬಂತ. 3ರಾಗ 2 ಕಲರ 1. 1ರಾಗ 1 ಕಲರ 0. ಹಾಗಾದರೆ ಇಲ್ಲಿ 1 ಉಳಿತಿ. ಈ 1 ಇದು 2ರಿಂದ ಭಾಗ ಹೋಗಂಗಿಲ್ಲ. ಮತ್ತೇನು ಇಳಿಸ್ಕೋಬೇಕು? 2ನ್ನು ಇಳಿಸ್ಕೋಬೇಕು. ಇಲ್ಲಿ 12 ಆತಿ. ಹಾಗಾದರೆ 2 6 12. ಆಮೇಲೆ 2ರ 2 ಕಲರ್ 0. 1ರ 1 ಕಲರ್ 0. ಮತ್ತೇನು ಮಾಡ್ಬೇಕು? ಇಲ್ಲಿ 5 ಉಳಿತು. 5ನ್ನು ಇಳಿಸ್ಕೊರಿ. 5 ಆತಿ. ಹಾಗಾದರೆ 2ರ ಮಗ್ಗಿಯಾಗ 5 ಇಲ್ಲ. 2ರ ಸಮೀಪ ಹೇಳಬೇಕು. 5ರ ಸಮೀಪ ಹೇಳಬೇಕು ಮಗ್ಗಿ. 2 2 4. 5ರ 4 ಕಲರ 1. ಹಾಗಾದರೆ ಇಲ್ಲಿ ನೋಡ್ಕೋಬೇಕು ಭಾಗಲಬ್ಧ 662. ಆಮೇಲೆ ಏನಪ್ಪ ಅಂದರೆ ಶೇಷ 1 ಆನ್ಸರ್ ಬಂದಿದೆ. ಓಕೆ. ನೆಕ್ಸ್ಟ್ 3rd 1 ಮತ್ತು 4th 1 ನೋಡ್ಕೋಣ ಏನಿದೆ ಅಂಥೇಳಿ ನೋಡ್ಕೊಳ್ಳಿ. 1435 ಭಾಗಲೆ 15 ಅಂತ ಇದೆ. ಹೌದಾ? ಹಾಗಾದರೆ ಇದನ್ನು ಹೆಂಗೆ ಭಾಗ ಮಾಡ್ತೀರಾ ನೋಡ್ಕೋಬೋದು. ನೀವು ನೋಡ್ಕೋಬೋದು ಯಾವ ರೀತಿ ಕೊಟ್ಟಾರಂದರೆ, ಈಗ ಏನಪ್ಪ ಅಂತಂದರೆ ನೋಡಿಲಿ 15ಕ್ಕಿಂತ 1 ಸಣ್ಣದು. 2 ಅಂಕಿ ತೊಗೋಬೇಕು. 2 ಅಂಕಿ ತೊಗೊಂಡಾಗ ಏನಾತಿಲ್ಲ. ಮತ್ತು ಆಗಲೇ ಸರ ನೀವು 2 ಅಂಕಿ ತೊಗೋಬೇಕಂದ್ರೆ ತೊಗೋಬೇಕಂದನಪ್ಪ. ಆದರೆ
ಇಲ್ಲಿ 15 ಸೇಮ್ ಇರಬೇಕು, 15ಕ್ಕಿಂತ ದೊಡ್ಡದಿರಬೇಕು. 15ಕ್ಕಿಂತ ಸಣ್ಣದಂದಾಗ ಅಲ್ಲಿ ಏನಪ್ಪ ಅಂದರೆ 3 ಅಂಕಿ ತೊಗೋಬೇಕು. ಯಾವಾಗ 2 ಅಂಕಿ ಕೊಟ್ಟಾಗ. ಅರ್ಥಾತ ಒಂದು ಸಣ್ಣದೈತಿ, ಹೌದಾ, 15ಕ್ಕಿಂತ. ನೆಕ್ಸ್ಟ್ ಇದನ್ನೊಂದು ತೊಗೊಂಡೆ ಅಂತ 14 ಆತಿ. 15ಕ್ಕಿಂತ ಮತ್ತೂ ಏನಪ್ಪ 14 ಸಣ್ಣದಾತಿ. ಮತ್ತು ಇನ್ನೊಂದು ಏನು ಮಾಡ್ಬೇಕು, 3 ಅಂಕಿ ತೊಗೋಬೇಕು. ಈಗ ಅರ್ಥ ಆಯ್ತಾ? ಹಾಗಾದರೆ ಈ 143 ಸಮೀಪ 15ರ ಬಗ್ಗೆ ಹೇಳಬೇಕು. ಅರ್ಥ ಆಯ್ತಾ? ಹಾಗಾದರೆ 15ರ ಬಗ್ಗೆ ಹೇಳ್ಬೇಕಂದ್ರೆ 15 9 ಎಷ್ಟಂದರೆ 135. ಅರ್ಥ ಆಯ್ತಾ? ಹಾಗಾದರೆ 3ರಾಗ 5 ಕಳೆಯಕ್ಕೆ ಬರೋಂಗಿಲ್ಲ. ಮತ್ತೇನು ಮಾಡಬೇಕು, ಒಂದು ದಶಕ ತೊಗೋಬೇಕು. ಒಂದು ದಶಕ ತೊಗೊಂಡ್ರೆ 13 ಆಯ್ತು. 13ರಾಗ 5 ಕಳೆದ್ರೆ ಏನಪ್ಪ ಅಂದರೆ ಎಷ್ಟು, 8. ಇನ್ನು 3 1 ಕೊಡ್ಸಿದ್ರೆ 4, 4ರ 4 ಕಳರ 0, 1ರ 1 ಕಳರ 0, ಇನ್ನು 8 ಉಳಿತಿ. ಹಾಗಾದರೆ ಈ 8 15ರಲ್ಲೇ ಭಾಗ ಹೋಗಂಗಿಲ್ಲ. ಮತ್ತೇನು ಮಾಡ್ಬೇಕು, 5ನ ಇಳಿಸ್ಕೋಬೇಕು. 85 ಆತಿ. ಅರ್ಥ ಆಯ್ತಾ? 15 5 75, 5ರ 5 ಕರ 0, 8ರ 7 ಕರ 1. ಹಾಗಾದರೆ 10 ಉಳಿತಿ. ನೋಡಿರಿ, ಇಲ್ಲಿ ಭಾಗಲಬ್ಧ 95 ಬಂತು. ಆಮೇಲೆ ಶೇಷ ಎಷ್ಟು ಬಂತಪ್ಪ ಅಂತಂದರೆ 10 ಬಂತು. ನೆಕ್ಸ್ಟ್ 2647 ಬಾಗಲೆ 13 ಇದೆ. ಅದೇ 2647 ಹಚ್ಕೊಂಡೇ 13 ಅನ್ನ ಬಗ್ಗೆ ಇಲ್ಲೇ ಮಾಡೋ. 13 2 26, 6 6 0, 2 2 6 0, ಈ 4 ಇಳಿಸ್ಕೊಂಡೆ. ಮತ್ತು ಏನಪ್ಪ ಅಂದರೆ 7 ಇಳಿಸ್ಕೊಂಡೆ. ಅವಾಗ ಏನಪ್ಪ ಅಂದರೆ 0 ಬಂತು. ಹಾಗಾದರೆ 2 ಅಂಕಿ ಅವಾಗ ನೀವು ಪೆಟಾನ್ ಪಟ್ಟಿ ಇಳಿಸ್ಕೋತಿರಲ್ಲ, ಒಂದಾದ್ಮೇಲೆ ಒಂದು ಇಳಿಸ್ಕೋತಿರಲ್ಲ, ಕಂಟಿನ್ಯೂ ಭಾಗ ಹೋಗಲ್ಲ ಅಂತೇಳಿ. ಅವಾಗ 2 ಅಂಕಿ ಇಳಿಸ್ಕೊಂಡ ಕಂಪಲ್ಸರಿ ಮ್ಯಾಲ ಒಂದು 0 ಕೂಡ ಕಲ್ಕೋಬೇಕು ನೀವು. ಅರ್ಥ ಆಯ್ತಾ? ಅವಾಗ ನೆಕ್ಸ್ಟ್ ಎಷ್ಟು ಆತಿದ್ದು, 47 ಆತಿ. 47 13 ಸಮೀಪ ಹೇಳ್ಬೇಕು ಮಗ್ಗಿ. 13 3 39, 7ರಾಗ 9 ಹೋಗಂಗಿಲ್ಲ ಭಾಗ. ಮತ್ತೇನು ಮಾಡ್ಬೇಕು, ಒಂದು ದಶಕ ತೊಗೋಬೇಕು. 8 ಆತಿ. 7 ಇದ್ದದ್ದು 17 ಆತಿ. 17ರ 9 8, 3 1 ಈ 1 ಅಂದರೆ ದಶಕ. ಇದನ್ನು ಕುಡಿಸ್ಕೊಂಡು ಮೇಲಿಂದ್ರ ಅಂತ ಕಳಿಬೇಕು. 3 1 ಕುಡಿಸಿದ್ರೆ 4, 4ರ 4 ಕಳರ 0. ಹಾಗಾದರೆ ಭಾಗಲಬ್ಧ 203, ಶೇಷ 8. ಓಕೆ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 4ನೇ ಕ್ವಶನನ್ನು ನೋಡ್ಕೋಬೋದು ನಾವು ಏನಿದೆ ಅಂತೇಳಿ. 4ನೇ ಕ್ವಶನನ್ನು ನೋಡಿ ಏನಿದೆ. ಈ ಕೆಳಗಿನವುಗಳಿಗೆ ಅಥವಾ ಕೆಳಗಿನವುಗಳಿಗೆ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿರಿ. ನಿಮಗೆ ಎಲ್ಲಿಂತಪ್ಪ ಅಂದರೆ ಸ್ಟಾರ್ಟ್ ಆದಾಗಿಂತ ಎಂಡ್ ಆಗೋ ಮಟ್ಟ 4ನೇ ಕ್ವಶನ್ ಮಟ್ಟನೋ ಭಾಗಲಬ್ಧ ಮತ್ತು ಶೇಷವನ್ನು ಮಾತ್ರ ಕಂಡುಹಿಡಿರಿ ಅಂತ ನಾತಾರ ಅವರು. ಅರ್ಥ ಆತನ ಹೇಳೋದು ಏನಪ್ಪ ಅಂದರೆ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯೋ ನಾತಾರೋ ನೋಡ್ಬೋದು ನೀವು. 24,658 ಬಾಗಲೆ 2. ಹೌದಾ? ಹೀಗೆ 4 ಅದಾವೆ ಪ್ರಶ್ನೆಗಳು. ಅವನ್ನೆಲ್ಲ ಕಚ್ಚಾದಾಗ ಬಿಡಿಸಿದೆ ನಾನು. ಇವನೇ ಬರ್ಕೊಂಡು ಬಿಡಿಸಿದ್ದೀನಿ. ಯಾವ ರೀತಿ ಅದಾವಂತ ನೋಡ್ಕೊಂಡು ನೋಡಲಿ. ಫಸ್ಟ್ 1ನೇ ಕ್ವಶನ್ 24,658 ಬಾಗಲೆ 2 ಇಲ್ಲಿ ಬರ್ಕೊಂಡು. ಇಲ್ಲಿ ಮೊದಲ 2 ಏನು ಇಲ್ಲಿ 2ರಲ್ಲೇ ಭಾಗ ಹೋಗುತ್ತೆ. 2 ಅನ್ನೋದು ಸೇಮ್ ಟು ಸೇಮ್ ಅಂಕಿ ಇದೆ ಬಿಡಿ. ಇಲ್ಲಿ ಏನು ಇಲ್ಲಿ ಏನು ಕೊಟ್ಟರಲ್ಲ 2 ಮೊದಲೇ ಅಂಕಿ ಐತಲ್ಲ, ಇದು 2ರಲ್ಲೇ ಭಾಗ ಹೋಗುತ್ತೆ. ಯಾಕಂದ್ರೆ ಒಂದು ಸೇಮ್ ಟು ಸೇಮ್ ಇರಬೇಕು, ಇದಕ್ಕೆ ದೊಡ್ಡದಿರ್ಬೇಕು ಅಂತ ಇದೆ. ಅರ್ಥಾತ್ ಯಾವಾಗ ಭಾಗ ಹೋಗೋದಿಲ್ಲ, ಈ ಕೊಟ್ಟ ಅಂಕಿಗಿಂತ ಸಣ್ಣದಿದ್ದರೆ ಮಾತ್ರ ಭಾಗ ಹೋಗಂಗಿಲ್ಲ. ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಭಾಜಕದಲ್ಲಿ, ಈ ಕೊಟ್ಟ ಅಂಕಿಗಿಂತ ಇಲ್ಲಿ ಈ ಭಾಜ್ಯದಲ್ಲಿ ಕೊಟ್ಟಂಥ ಅಂಕಿ ಮೊದಲನೇ ಅಂಕಿ ಸಣ್ಣದಿತ್ತಂದರೆ ಭಾಗ ಹೋಗಿಲ್ಲ. ಅವಾಗ 2 ಅಂಕಿ ತೊಗೋಬೇಕು. 2ನೇ ಅಂಕಿನೂ ಈ ಕೊಟ್ಟ ಅಂಕಿಗಿಂತ ಸಣ್ಣದಿತ್ತಂದರೆ 3 ಅಂಕಿ ತೊಗೋಬೇಕು. ಅರ್ಥ ಆಯ್ತಾ? ಈಗ ಕೊಟ್ಟ ಅಂಕಿ ಏನಪ್ಪ ಅಂದರೆ ಭಾಗ ಹೋಗುತ್ತೆ. ಹಾಗಾದರೆ 2 1 2, 2ರ 2 ಕಾಲು 0, ಮತ್ತು 4ನ ಇಳಿಸ್ಕೊರಿ. ಅರ್ಥ ಆಯ್ತಾ? 0 ಭಾಗ ಹೋಗೋದಿಲ್ಲ. ಮತ್ತೇನು ಮಾಡ್ಬೇಕು, ಸೆಕೆಂಡ್ ಅಂಕಿ ಇಳಿಸ್ಕೋಬೇಕು. 4ನ ಇಳಿಸ್ಕೊಂಡು ಇದು ಭಾಗ ಹೋಗತ್ತೆ. 2 2 4. ಅರ್ಥ ಆಯ್ತಾ? 4 ಇಟ್ಟು 4ನ 4 ವಾರ 0, ಇನ್ನು 0 ಮತ್ತೆ ಭಾಗ ಹೋಗೋಲ್ಲ 2ರಲ್ಲೇ. ಮತ್ತೆ ಅದನ್ನು ಇಳಿಸ್ಕೋಬೇಕು, 6ನ ಇಳಿಸ್ಕೋಬೇಕು. ಹಾಗಾದರೆ 2 3 6, 6 6 ಕಲರ್ 0, ಮತ್ತು 0 2ರಿಂದ ಭಾಗ ಹೋಗಿಲ್ಲ. ಮತ್ತೇನು ಮಾಡೋದು, 5ನ ಇಳಿಸ್ಕೋಬೇಕು. ಹಾಗಾದರೆ 5 2 2 4, ಅದ್ರ ಸಮೀಪ 5ನ ಮಗ್ಗಿ ಇಲ್ಲ, ಇಲ್ಲಿ 2ರ ಮಗ್ಗಿ ಒಳಗೆ. ಹೌದಾ? 5 ಅಂಕಿ ಇಲ್ಲ 2ರ ಮಗ್ಗಿ ಒಳಗೆ. ಹಾಗಾದರೆ ಅದು ಸಮೀಪ ಅಂಕಿಯನ್ನು ಇಳಿಸ್ಕೋಬೇಕು. ಹಾಗಾದರೆ ಎಷ್ಟು ಇಳಿಸ್ಕೊಂಡು, ಇಲ್ಲಿ 5 ಇಳಿಸ್ಕೊಂಡ್ಮೇಲೆ 2 2 4, ಅದರ ಸಮೀಪ 5ರ ಸಮೀಪ. ಹಾಗಾದರೆ 5ರ 4 ಕಲರ 1 ಬಂತು. ಹಾಗಾದರೆ 1 ಭಾಗ ಹೋಗಂಗಿಲ್ಲ. ಮತ್ತೇನು ಮಾಡ್ಬೇಕು, 8ನ ಕೆಳಗೆ ಇಳಿಸ್ಕೋಬೇಕು. 18 ಆತಿ. ಹಾಗಾದರೆ 2 9 18, 18ರಾಗ 18 ಕಲರ್ ಏನಪ್ಪ ಅಂದರೆ 0. ಹಾಗಾದರೆ ಭಾಗಲಬ್ಧ 12,329, ಶೇಷ ಏನಪ್ಪ ಅಂದರೆ 0. ಅರ್ಥ ಆಯ್ತು ಮಕ್ಕಳೇ? ಇನ್ನು ಸೆಕೆಂಡ್ ಕ್ವಶನನ್ನು ನೋಡೋಣ ಏನಿದೆ ಅಂತೇಳಿ. 14,005 ಬಾಗಲೆ 7 ಅಂತಿದೆ. ಹಾಗಾದರೆ 14,005 ಬಾಗಲೆ 7 ಅಂತಾಗ 7 2 14 0 0 ಬಂತು. ಈ 0 ಇಳಿಸ್ಕೊಂಡೆ, ಈ 0 ಇಳಿಸ್ಕೊಂಡೆ, ಇಲ್ಲಿ 0 0 ಕೊಟ್ಟೆ. ಮತ್ತೇನಪ್ಪ ಅಂದರೆ ಮತ್ತೊಂದು ಅಂಕಿ ಇಳಿಸ್ಕೊಂಡು ಮತ್ತೊಂದು 0 ಕೊಟ್ಟೆ. ಹಾಗಾದರೆ ಇಲ್ಲಿ 5 ಬಂತು. ಇಷ್ಟ ಆನ್ಸರ್ ಇಲ್ಲಿ ಡೈರೆಕ್ಟಾಗಿ ಇಟ್ಟಾರದನ್ನು. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು. ಇಲ್ಲಿ 2,000 ಅನ್ನೋದು ಭಾಗಲಬ್ಧ ಬಂತು, ಶೇಷ ಅನ್ನೋದು ಏನಪ್ಪ ಅಂದರೆ 5 ಬಂತು. ಇದರ ಆನ್ಸರ್ ಇದು 2ನೇ ಕ್ವಶನ್ ಆನ್ಸರ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 3ನೇ ಕ್ವಶನು. ಇನ್ನು 3ನೇ ಪ್ರಶ್ನೆಯನ್ನು ನೋಡ್ಕೋಬಹುದು. 32,745 ಬಾಗಲೆ 10 ಅಂತಿದೆ. ಭಾಜ್ಯದಲ್ಲಿ 32,745 ಭಾಜಕದಲ್ಲಿ ಏನಪ್ಪ ಅಂದರೆ 10 ಹಚ್ಕೊಂಡೆ. ಭಾಗಲಬ್ಧ 3,274 ಅಂತ ಬಂದಿದೆ. ಹೇಗೆ ಬಂದಿದೆ ನೋಡ್ಕೋಣ. ಫಸ್ಟು ಏನಪ್ಪ ಅಂದರೆ 3 10ರಲ್ಲೇ ಭಾಗ ಹೋಗಿಲ್ಲ, ಯಾಕಂದರೆ 10ಕ್ಕಿಂತ ಸಣ್ಣ ಅಂಕಿ ಇದೆ. ಹಾಗಾದರೆ ಮತ್ತೆ 2ನೇ ಅಂಕಿ ತೊಗೋಬೇಕು. 32 ಆತಿ. 32 10ರಲ್ಲೇ ಭಾಗ ಹೋಗೋದಿಲ್ಲ ಅಂತಂದರೆ ಅದ್ರ ಮಗ್ಗಿ ಒಳಗೆ ಇಲ್ಲ 32 ಅನ್ನೋದು, ಅದರ ಸಮೀಪ ತೊಗೋಬೇಕು. ಹಾಗಾದರೆ ಏನು ಮಾಡಬೇಕು, 10 3 30 ಇಲ್ಲಿದೆ ಅಲ್ಲ, ಕಾಣತ್ತ. 10 3 30 ಬಂತು. 2ರ 0 ಆದರೆ 2, 3 3 ಆದರೆ 0, ಇಲ್ಲಿ 2 ಬಂತು. 2 10ನ ಮಗ್ಗಿಯಾಗಿಲ್ಲ ಅಂದರೆ ಚಿಕ್ಕ ಅಂಕಿ ಇದೆ, ಭಾಗ ಹೋಗೋದಿಲ್ಲ.
ಮತ್ತು ಅದ್ರ ಜೋಡಿಯಾಗಿ ಇನ್ನೊಂದು ಜೊತೆಯಾಗಿ ತೊಗೋಬೇಕು. 7ನ್ನು ಕೆಳಗೆ ಇಳಿಸ್ಕೊಂಡು 27 ಆಯ್ತು. ಹಾಗಾದರೆ 10 2 20. ಹಾಗಾದರೆ 7ರಾಗ 0 ಹೋದ್ರೆ 7, 2ರ 2 ಹಾರ 0, 7 10 ಮಗ್ಗಿಯಾಗಿಲ್ಲ ಅಥವಾ 10ಕ್ಕಿಂತ ಸಣ್ಣದ ಅಂಕಿ ಐತಿ, ಭಾಗವಂಗಿಲ್ಲ. ಮತ್ತೇನು ಮಾಡಬೇಕು, 4 ಇಳಿಸ್ಕೊಂಡು 74 ಆತಿ. ಹಾಗಾದರೆ 74 ಅಂದರೆ 74ರ ಸಮೀಪ 10 ಮಗ್ಗಿ ಹೇಳಬೇಕು. 10 7 70. 4ರ 0 ಹೋದ್ರೆ 4, 7ರ 7 ಹಾರ 0. ಈ 4 10ರಲ್ಲೇ ಭಾಗವಂಗಿಲ್ಲ, ಚಿಕ್ಕ ಅಂಕಿ ಇದೆ. ಹಾಗಾದರೆ ನೆಕ್ಸ್ಟ್ ಇದನ್ನು ಇಳಿಸ್ಕೋಬೇಕು, 5ನ್ನು ಇಳಿಸ್ಕೋಬೇಕು. 45 ಆತಿ. 14 40. 5ರಾಗ 0 ಹೋದ್ರೆ 5, 4ರ 4 ಹಾರ 0. ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು, 3274. ಶೇಷ ಏನಪ್ಪ ಅಂತಂದರೆ ಇಲ್ಲಿಗೆ ಏನೈತಲ್ಲ ಶೇಷ ಇದೆ 5 ಬಂತು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡ್ಕೊಂಡು 12056 ಬಾಗಲೇ 12 ಇದೆ. 12056ನ್ನು ಭಾಜ್ಯದಲ್ಲಿ ಹಚ್ಕೊಂಡೆ, ಏನಪ್ಪ ಭಾಜಕದಲ್ಲಿ 12 ಹಚ್ಕೊಂಡೆ. ನೋಡೋಣ. 12 1 12, 2ರ 2 ಆರು 0, 1ರ 1 ಆರು 0. ಈ 0 ಇಳಿಸ್ಕೊಂಡೆ, ಮತ್ತು ಇದು ಬಾಹು ಹೋಗುದಿಲ್ಲ ಅಂತ ಮತ್ತೊಂದು 0 ಇಳಿಸ್ಕೊಂಡೆ. ಅವಾಗ 2 ಅಂಕಿ ಒಮ್ಮೆಗೆ ಯಾವಾಗ ಇಳಿಸ್ಕೊತಲ್ಲ ಅವಾಗ ಇಲ್ಲಿ ಒಂದು 0 ಕೊಟ್ಟೆ, 1ರ ಬಾಜುಕ್ಕೆ ಒಂದು 0 ಕೊಟ್ಟೆ. ಮತ್ತು ಇದು 5 ಬಾಹು ಹೋಗುದಿಲ್ಲ ಅಂತೇಳಿ ಮತ್ತೊಂದು 6ನ್ನು ಇಳಿಸ್ಕೊಂಡೆ, ಅವಾಗ ಮತ್ತೊಂದು 0 ಕೊಟ್ಟೆ. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನು 56 ಆತಿ. 56 12ರ ಮಗ್ಯಾಗ ಇಲ್ಲ. ಹಾಗಾದರೆ 12ರ ಮಗ್ಯಾಗ 56 ಸಮೀಪ ಯಾವ ಸಂಖ್ಯೆ ಐತೆ ಅಂತ ನೋಡ್ಕೋಬೇಕು. 12 4 48 ಬರುತ್ತೆ. ಹಾಗಾದರೆ 6ರಾಗ 8 ಕಳೆಯಕ್ಕೆ ಬರೋಂಗಿಲ್ಲ. ಅವಾಗ ಒಂದು ದಶಕ ತೊಗೊಂಡೆ, 16 ಆತಿ. 16ರಾಗ 8 ಕಳೆಯರು 8, 4 1 ಕೊಡಿಸಿರಿ 5, 5ರಾಗ 5 ಕಳೆಯರು 0. ಹಾಗಾದರೆ ಇಲ್ಲಿ ಶೇಷ 8 ಬಂತು. ಏನಪ್ಪ ಅಂದರೆ ಭಾಗಲಬ್ಧ 1004 ಬಂತು. ಇಲ್ಲೇ ಬರ್ದೇನೆ, ಭಾಗಲಬ್ಧ 1004, ಶೇಷ 8. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ 5ನೇ ಪ್ರಶ್ನೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತಿದೆ. ಇದನ್ನು ಗಮನಿಸಬೇಕು ನೀವು. ಒಬ್ಬ ಟೇಲರ್ನ ಹತ್ತಿರ 18 ಮೀಟರ್ ಅಂಗಿಯ ಬಟ್ಟೆ ಇದೆ. ನೋಡಿರಿ, ಒಬ್ಬ ಟೇಲರ್ನ ಹತ್ತಿರ ಎಷ್ಟು ಮೀಟರ್ ಬಟ್ಟೆ ಇದೆ ಅಂತಂದರೆ 18 ಮೀಟರ್ ಅಂಗಿಯ ಬಟ್ಟೆ ಇದೆ. ಅವನು 9 ಅಂಗಿಗಳನ್ನು ಈ ಬಟ್ಟೆಯಿಂದ ಹೊಲಿಯಬಹುದು. ಹಾಗಾದರೆ ಒಂದು ಅಂಗಿಯನ್ನು ಹೊಲಿಯಲು ಎಷ್ಟು ಬಟ್ಟೆ ಬೇಕಾಗುತ್ತದೆ? ಅರ್ಥ ಆಗತ್ತೆ ನಿಮ್ಗೆ? ಒಟ್ಟ ಟೇಲರ್ ಅಂತಕ್ಕೆ ಏನಪ್ಪ ಅಂದರೆ 18 ಮೀಟರ್ ಬಟ್ಟೆ ಐತಿ. 18 ಮೀಟರ್ ಬಟ್ಟೆ ಇದ್ದರೆ ಒಟ್ಟು 18 ಮೀಟರ್ ಬಟ್ಟೆ ಒಳಗೆ ಎಷ್ಟು ಅಂಗಿ ಹೊಲಿಬೇಕು? 9 ಮೀಟರ್ ಬಟ್ಟೆ ಹೊಲಿಬೇಕು. ಹಾಗಾದರೆ ಒಂದು ಅಂಗಿಗೆ 8 ಮೀಟರ್ ಬಟ್ಟೆ ಬೇಕಂತ ಕೇಳತ್ತಾನ. 9 ಅಂಗಿಗೆ ಅದ್ರಾಗ ಒಂದೊಂದು ಅಂಗಿ ಎಷ್ಟೆಷ್ಟು ಮೀಟರ್ ತೊಗೋತದ ಅಂತ ಕೇಳತ್ತಾರ. ಹಾಗಾದರೆ ಹಂಚ್ಬೇಕು ನೀವು 18ನ್ನು. ಎಷ್ಟು ಸಲ ಹಂಚ್ಬೇಕು? ಸಮನಾಗಿ ಹಂಚ್ಬೇಕು. ಎಷ್ಟು ಸಲ ಹಂಚ್ಬೇಕು? 9 ಸಲ ಹಂಚ್ಬೇಕು. ಹಾಗಾದರೆ ನಾವು 2 ಅಂತ ಹಚ್ಚಿರ ಅಗದಿ ಮೈಂಡ್ ಇದ್ದವ್ರು ಫಟ್ನ ಉತ್ತರ ಕೊಟ್ಬಿಡ್ತಾರೆ. ಸರ್ ಏನು ದೊಡ್ಡದಿದ್ರೆ 2 ಮೀಟರ್ ಹಚ್ಚಿರು 2 9 18 ಮುಗಿದು ಹೋತ್ರಿ. ಹೌದಾ? ಇಷ್ಟೇ ಆನ್ಸರ್ ಕೊಡ್ಬೋದು. ಆದರೆ ಅದನ್ನು ಮಾಡಿ ತೋರಿಸೋಣ. ಅಂದರೆ ಸಮನಾಗಿ ಯಾವ ರೀತಿ ಹಂಚ್ಬೇಕು ಅನ್ನೋದು ನೋಡೋಣ. ಇಲ್ಲಿ ನಾನು ಮಾಡಿದ್ದೇನೆ. ಅದು ನೋಡ್ರಿ, ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ, ಒಬ್ಬ ಟೇಲರ್ನ ಹತ್ತಿರ ಇರುವ ಅಂಗಿಯ ಉದ್ದ ಈಸ್ಕೊಳ್ಟು 18 ಮೀಟರ್. ಅವನಂತಕ್ಕೆ ಎಷ್ಟೈತಿ? 18 ಮೀಟರ್ ಉದ್ದದ ಬಟ್ಟೆ ಇದೆ. ಹೊಲಿಯಬೇಕಾದ ಅಂಗಿಗಳ ಸಂಖ್ಯೆ ಎಷ್ಟಂದರೆ 9 ಅಂಗಿ ಹೊಲಿಬೇಕು 18 ಮೀಟರ್ ಒಳಗೆ. ಅರ್ಥ ಆಗತ್ತೆ ನಾ ಹೇಳೋದು? ಹಾಗಾದರೆ ಭಾಗಲಬ್ಧ ಮಾಡಬೇಕಂದ್ರೆ, ಭಾಗಲಬ್ಧ ಅಂದರೆ ಏನು? ಇದ್ದಂಥ ವಸ್ತುಗಳನ್ನು ಎಲ್ಲರಿಗೂ ಏನಪ್ಪ ಅಂದರೆ ಎಷ್ಟು ಸಂಖ್ಯೆ ಇರ್ತದೆ ಅಷ್ಟು ಸಂಖ್ಯೆ ಸಮನಾಗಿ ಹಂಚುವುದನ್ನು ಭಾಗಲಬ್ಧ, ಹಂಚಿಕೆ ಮಾಡುವುದು. ಅರ್ಥ ಆಯ್ತಾ? ಹಾಗಾದರೆ ಒಂದು ಅಂಗಿ ಹೊಲಿಯಬೇಕಾದ ಬಟ್ಟೆ ಈಸ್ಕೊಳ್ಟು, ಹೌದಾ? ಹಾಗಾದರೆ ಎಷ್ಟು ಉದ್ದ ಬೇಕು ಬಟ್ಟೆ ಅಂತ ಬರ್ದನ್ನ ಈಸ್ಕೊಳ್ಟು 18 ಬಾಗಲೇ 9. ಹಾಗಾದರೆ 18ನ್ನು 9ರಲ್ಲೇ ಭಾಗಿಸ್ಬೇಕಂದಾಗ ಏನಪ್ಪ ಅಂದರೆ 18ನ್ನು ಭಾಜ್ಯದಲ್ಲಿ ಇಟ್ಕೋಬೇಕು, ಭಾಜಕದಲ್ಲಿ 9 ಇಟ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಈ 18 9ನ ಮಗ್ಗಿಯಾಗ 5 ನೋಡ್ಕೋಬೇಕು. ಇದೆ 9 2 18, 8ರಾಗ 8 ಕಲರ್ 0, 1ರ 1 ಕಲರ್ 0. ಹಾಗಾದರೆ ಏನು ಭಾಗಲಬ್ಧ ಬಂದಿದೆಯಲ್ಲ ಅದೇ ಆನ್ಸರ್. ಏನು ಆನ್ಸರು? ಒಂದು ಅಂಗಿ ಹೊಲಿಯಲು 2 ಮೀಟರ್ ಬಟ್ಟೆ ಬೇಕು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡ್ಕೊಂಡು ಯಾವ ರೀತಿ ಇದೆ ಅಂಥೇಳಿ 2ನೇ ಪ್ರಶ್ನೆಯನ್ನು ನೋಡಿ. ಒಂದು ಬೈಕ್ 5 ಲೀಟರ್ ಪೆಟ್ರೋಲ್ನಲ್ಲಿ, ಅರ್ಥ ಆಗತ್ತ ಅಂದ್ಕೋತಾನೆ. ಸೂಕ್ಷ್ಮವಾಗಿ ಏನಪ್ಪ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಯಾಕಂದರೆ ಅಷ್ಟೇ ಸವಿವರವಾಗಿ ಇದನ್ನು ನಿಮಗೆ ಆನ್ಸರ್ ಬಿಡಿಸಿ ಹೇಳತ್ತಂಡ ನಾನು. ಅರ್ಥ ಆಯ್ತಾ? ಎಸ್. ಒಂದು ಬೈಕ್ 5 ಲೀಟರ್ ಪೆಟ್ರೋಲ್ನಲ್ಲಿ 240 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ನೋಡಿರಿ, ಒಂದು ಬೈಕ್ ನಿಮ್ಮ ಮನೆಯ ಬೈಕ್ ಅಂತ ಅನ್ಕೋರಿ. ಅದಕ್ಕೆ ಆ ಬೈಕಿಗೆ ಏನು ಮಾಡ್ತೀರಾ? 5 ಲೀಟರ್ ಪೆಟ್ರೋಲ್ ಹಾಕ್ತೀರಿ. ಪೆಟ್ರೋಲ್ ಹಾಕಿದ ಕೂಡಲೇ ಏನಪ್ಪ ಅಂದರೆ ಆ ಬೈಕ್ ಏನು ಮಾಡ್ತದೆ ಅಂದರೆ 240 ಕಿಲೋಮೀಟರ್ ದೂರ ಕ್ರಮಿಸ್ತದೆ. ಅಂದರೆ ಯಾರು ಹೊಡ್ಕೊಂಡು ಹೋಗ್ಬೇಕು, ಮತ್ತು ಹಂಗೆ ಕ್ರಮಿಸೋದಿಲ್ಲ ಅದು. 240 ಕಿಲೋಮೀಟರ್ ದೂರ ಕ್ರಮಿಸ್ತದೆ. ಹಾಗಾದರೆ ಆ ಬೈಕ ಪ್ರತಿ ಲೀಟ್ರಿಗೆ ಎಷ್ಟು ಕಿಲೋಮೀಟರ್ಸ್ ಆಗ್ತೈತೆ ಅಂತ ಕೇಳತ್ತಾರ ಅವ್ರು. ನಾ ಹೇಳೋದು ಅರ್ಥ ಆಗತ್ತೈತಿ? ನೀವು ಒಂದು ಬೈಕ್ ಐತೆ ಅಂತಂದ್ರೆ ನಿಮ್ಮ ಮನೆಯೊಳಗಿನ ಬೈಕ ನಿಮ್ಮಪ್ಪ ನೀನು ಏನಪ್ಪ ಅಂತಂದರೆ ಯಾವ್ದಾರ ಒಂದು ದೂರಿದ ಊರಿಗೆ ಹೋಗ್ಕಂಡೆ ಅಂತಾರೆ 240 ಕಿಲೋಮೀಟರ್ ದೂರ ಹೋಗ್ತೀರ ಅಂತಂದರೆ ಅದಕ್ಕೆ 5 ಲೀಟ್ರ್ ಏನಪ್ಪ ಅಂದರೆ ಪೆಟ್ರೋಲ್ ಹಾಕಿಸ್ತೀರಿ. ಪೆಟ್ರೋಲ್ ಹಾಕಿಸಿದ ಮೇಲೆ ಅದು 240 ಕಿಲೋಮೀಟರ್ ಕರೆಕ್ಟಾಗಿ ತಲುಪ್ತದೆ 5 ಲೀಟ್ರಕ್ಕೆ. ಹಾಗಾದರೆ ಅವ್ರು ಏನು ಕೇಳತ್ತಾರಂದರೆ ನಿಮ್ಮ ಗಾಡಿ 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಕಿಲೋಮೀಟರ್ ಕೊಡ್ತಿ ಅಂತ ಕೇಳತ್ತತಿ. ಅರ್ಥ ಆಗತ್ತಾ? ಎಸ್. ಹಾಗಾದರೆ ಅವಾಗ ಏನು ಮಾಡಬೇಕು? 5 ಲೀಟರ್ ಪೆಟ್ರೋಲ್ಗೆ ನೀ 240 ಕಿಲೋಮೀಟ್ರನ್ನ ಸಮನಾಗಿ ಹಂಚ್ಬೇಕಂದ್ರೆ ಈ 240ನ್ನು 5 ಲೀಟರ್ ಪೆಟ್ರೋಲಲ್ಲೇ ಭಾಗಿಸ್ಬೇಕು. ಆ ಭಾಗಿಸಿದಾಗ ಏನು ಭಾಗಲಬ್ಧ ಬರ್ತದಲ್ಲ ಅದೇ ಪ್ರತಿ 1 ಲೀಟ್ರಿಗೆ ಏನಪ್ಪ ಅಂತಂದರೆ ಕ್ರಮಿಸಿದ ದೂರ ಅಂತ ನಾವು ಕಂಡುಹಿಡ್ಕೋಬೋದು. ಹೌದಾ?
ಅದನ್ನೇ ನೋಡ್ಕೋಣ. ಎರಡನೇ ಪ್ರಶ್ನೆಯನ್ನು ನೋಡ್ರಿ, ಇಲ್ಲಿ ಬರ್ದೆ ನಾನು. ಒಂದು ಬೈಕ್ ಚಲಿಸಿದ ಒಟ್ಟು ದೂರ 240 ಕಿಲೋಮೀಟರ್. ಬೈಕ್ಗೆ ಬಳಸಿದ ಪೆಟ್ರೋಲ್ ಎಷ್ಟಪ್ಪ ಅಂದರೆ 5 ಲೀಟರ್. ಅಂದರೆ 240 ಕಿಲೋಮೀಟರ್ ಚಲಿಸ್ಬೇಕಂತಂದರೆ 5 ಲೀಟರ್ ಪೆಟ್ರೋಲ್ ಬಳಸಿದಿ. ಹಾಗಾದರೆ ಪ್ರತಿ ಲೀಟರ್ ಬೈಕ್ಗೆ ಚಲಿಸಿದ ದೂರ ಅಂದರೆ ಪ್ರತಿ 1 ಲೀಟ್ರಿಗೆ ಬೈಕ ಎಷ್ಟು ಕಿಲೋಮೀಟರ್ ದೂರ ಚಲಿಸಿದ್ದು ಕಂಡುಹಿಡಿಯನಾತಾರ. ಅದಕ್ಕೆ ನಾ 240 ಕ್ರಮಿಸಿದ ದೂರವನ್ನು ಪೆಟ್ರೋಲ್ 5 ಲೀಟ್ರಲ್ಲೇ ಭಾಗಿಸ್ತಾನೆ. ಹೌದಾ? ಭಾಗಿಸಿದಾಗ ನೋಡ್ರಿ, 240 ಭಾಜ್ಯದಲ್ಲಿ ಹಚ್ಕೊಂಡೆ, 5 ಭಾಜಕದಲ್ಲಿ ಹಚ್ಕೊಂಡೆ. ಹಾಗಾದರೆ 240 ಇಲ್ಲಿ ಫಸ್ಟ್ ಈ ಒಂದು ಅಂಕಿನ ಭಾಗಿಸಕ್ಕೆ ಹೋಗ್ತೇನೆ. ಅವಾಗ ಕೈ ಕೊಟ್ಬಿಡ್ತದೆ ನಮಗೆ, ಭಾಗಿಸೋದಿಲ್ಲ. ಯಾಕೆ ಭಾಗೋದಿಲ್ಲ? 5ಕ್ಕಿಂತ ಸಣ್ಣದೈತಿ 2. ಹಾಗಾದರೆ ಮತ್ತೊಂದು ಅಂಕಿ ತಗೋ, 24 ಆಯ್ತು. ಹಾಗಾದರೆ 24 ಸಮೀಪ ಏನಪ್ಪ ಅಂದ್ರೆ 5ರ ಮಗ್ಗೆ ಹೇಳ್ಬೇಕು. ಇದು ಭಾಗ ಹೋಗತ್ತೆ 24, ಯಾಕಂದರೆ ಇದಕ್ಕಿಂತ ದೊಡ್ಡದಿದೆ. 5 4 20, 4ರಾಗ 0 ಕಳರ 4, 2ರಾಗ 2 ಕಳೆದ್ರೆ 0. ಹಾಗಾದರೆ 4 ಈ ಭಾಗ ಹೋಗೋದಿಲ್ಲ 5ರಿಂದ, ಯಾಕೆ? 5ಕ್ಕಿಂತ ಚಿಕ್ಕದಿದೆ. ಮತ್ತೊಂದು ಅಂಕಿ ಕೆಳಗೆ ಇಳಿಸ್ಕೋಬೇಕು. ಅದನ್ನು ಇಳಿಸ್ಕೊಂಡು ಹೆಂಗಂದ್ರೆ ಇಲ್ಲಿ 0 ಇಳಿಸ್ಕೊಂಡೆ 40 ಆತಿ. ಹಾಗಾದರೆ 5ರ ಮಧ್ಯ 40 ಐತಿಲ್ಲ ನೋಡ್ಬೇಕು. ಇದೆ 5 8 40, 0 ಒಳಗೆ 0 ಕಳರ 0, 4 4 ಕಳರ 0. ಹಾಗಾದರೆ ಪ್ರತಿ ಲೀಟ್ರಿಗೆ ಬೈಕ್ ಚಲಿಸಿದ ದೂರ ಎಷ್ಟಪ್ಪ ಅಂತಂದರೆ 48 ಕಿಲೋಮೀಟರ್. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಥರ್ಡ್ ಕ್ವಶನನ್ನು ನೋಡೋಣ ಏನಿದೆ ಅಂತೇಳಿ. ಆ ಥರ್ಡ್ ಕ್ವಶನ್ಗೆ ಆನ್ಸರ್ ಬರ್ದೇನಿ ಆದರೆ ಮೂರನೇ ಪ್ರಶ್ನೆಯನ್ನು ಓದಿ ಆನ್ಸರ್ಗೆ ಬರೋಣ. ಹಾಗಾದರೆ ಮೂರನೇ ಪ್ರಶ್ನೆ ಏನೈತಿ ನೋಡಿ. ಶ್ರೀಧರನು ರೂಪಾಯಿ 946ಕ್ಕೆ 11 ಸಮಾನ ಬೆಲೆಯ ಆಟಿಕೆ ಸಾಮಾನುಗಳನ್ನು ಕೊಂಡನು. ಅರ್ಥ ಆಗತ್ತಾ? ಅವ ಏನಪ್ಪ ಅಂದ್ರೆ ಆಟಿಕೆ ಸಾಮಗ್ರಿಗಳು ಬೇರೆ, ಸಮಾನ ಬೆಲೆಯ ಆಟಿಕೆ. ಸಮಾನ ಅಂತಂದರೆ ಏನಪ್ಪ ಅಂದರೆ 11, ಈಗ 940 ರೂಪಾಯಿಗೆ 11 ಸಮಾನ ಬೆಲೆಯ ಆಟಿಕೆ ಸಾಮಾನುಗಳು ಕೊಂಡನು. ಪ್ರತಿ ಆಟಿಕೆ ಬೆಲೆಯನ್ನು ಕಂಡುಹಿಡಿಯಿರಿ. ನಾವು ಸಮಾನ ಬೆಲೆ ಅಂತ ಕೊಡೋಕ್ಕಿಂತ ಮೊದಲೇ ನಾವು ಸಮಾನವಾಗಿ ಹಂಚಿಕೆ ಮಾಡಲೇಬೇಕಾದನ. ಯಾಕಂತಂದರೆ ಸಮಾನ ಬೆಲೆ ಅವ್ನು ಕೊಟ್ಟಿಲ್ಲ ಅಂತಂದ್ರೂ ಸಮಾನವಾಗಿ ಹಂಚಿಕೆ ಮಾಡಿದ್ರೆ ಮಾತ್ರ ಬಾಕಾರ ಆಕತ್ತದ, ಇಲ್ಲ ಅಂದರೆ ಬಾಕಾರ ಆಗಂಗಿಲ್ಲ. ಅರ್ಥ ಆಯ್ತಾ? ಹಾಗಾದರೆ ಈ ಸಮಾನ ಬೆಲೆ ಅಂತಂದರೆ ನಿಮಗೆ ಹೇಳೋದು ಅರ್ಥ ಮಾಡ್ಕೋಬೇಕು. ಒಂದು ವಸ್ತುಗೆ 11 ವಸ್ತುಗಳು ತೊಗೊಂಡಾನ. ಒಂದು ವಸ್ತುಗೆ 10 ರೂಪಾಯಿ ಕೊಟ್ಟರೆ 11 ವಸ್ತುಗಳು 10 ರೂಪಾಯಿ ಕೊಡಬೇಕು. ಒಂದು ವಸ್ತುಗೆ 15 ರೂಪಾಯಿ ಕೊಟ್ಟರೆ 11 ವಸ್ತುಗಳಿಗೆ 15 ರೂಪಾಯಿನ ಕೊಡ್ಬೇಕು. ಹಾಗಾದರೆ 11 ಸಮಾನ ಬೆಲೆ ಆಟಿಕೆಗಳನ್ನು ತೊಗೊಂಡ ನಾವು. ಹಾಗಾದರೆ ರೊಕ್ಕ ಕೊಟ್ಟಿದ್ದೆಷ್ಟವ? ರೂಪಾಯಿ 946. ಅವಾಗ 946ನ್ನು 11ರಲ್ಲಿ ಭಾಗಿಸಿರ ಏನು ಭಾಗಲಬ್ಧ ಬರ್ತದಲ್ಲ ಅದೇ ಆನ್ಸರ್, ಪ್ರತಿ ಆಟಿಕೆ ಬೆಲೆ. ಅರ್ಥ ಆಯ್ತಾ? ಹಾಗಾದರೆ ನೋಡೋಣ ಅದನ್ನು ಯಾವ ರೀತಿ ಇದೆ ಅಂತೇಳಿ. ನೋಡಿಲಿ, ಶ್ರೀಧರ್ ಕೊಂಡ ಒಟ್ಟು ಆಟಿಕೆ ಸಾಮಾನು ಬೆಲೆ ಎಷ್ಟಪ್ಪ ಅಂದರೆ ರೂಪಾಯಿ 946 ಬರ್ದೇನೆ. ಕಾಣಿಸಕತ್ತ? ಎಸ್. ಆಟಿಕೆ ಸಾಮಾನುಗಳ ಸಂಖ್ಯೆ = 11. ಆಟಿಕೆ ಸಾಮಾನುಗಳ ಅಂತ ಆಗ್ಬೇಕಿದೆ. ಹೌದಾ? ಒಟ್ಟು ಸಂಖ್ಯೆ ಎಷ್ಟಂದರೆ 11. ಸಮಾನ ಬೆಲೆಯ ಆಟಿಕೆಗಳು 11. ಅರ್ಥ ಆಗತ್ತಾ? ಪ್ರತಿ ಆಟಿಕೆ ಸಾಮಾನು ಬೆಲೆ ಎಷ್ಟಪ್ಪ ಅಂತಂದರೆ 946 ಬಾಗಿಲೆ 11 ಅಂತ ಸತ್ಕೊಂಡು 946ನ 11ರಲ್ಲಿ ಭಾಗಿಸಿರ ಏನಪ್ಪ ಅಂತಂದರೆ ಅದರ ಪ್ರತಿ ಒಂದು ಆಟಿಕೆ ಬೆಲೆ 11 ಆಟಿಕೆ ಸಾಮಾನುಗಳದಲ್ಲ, ಒಂದೊಂದು ಆಟಿಕೆ ಬೆಲೆ ಎಷ್ಟೆಷ್ಟು ಅನ್ನೋದು ಗೊತ್ತಾಗಿಬಿಡ್ತದೆ. ಅವಾಗ 946 ಬಾಗಿಲೆ 11 ಅಂತ ಹಚ್ಕೊಂಡು ನಾನು. ಹೌದಾ? ಈ 9 11ರಲ್ಲೇ ಬಾ ಹೋಗಿಲ್ಲ, 11ಕ್ಕಿಂತ 9 ಚಿಕ್ಕ ಅಂಕಿ. ಮತ್ತು ಏನು ಮಾಡಬೇಕು? 4 ತಗೋ, 94 ಆತಿ. ಹಾಗಾದರೆ 11 ಎಷ್ಟು ಅಂತಂದರೆ 88. ಹಾಗಾದರೆ ಈ 4ರಾಗ 8 ಏನಪ್ಪ ಅಂದರೆ ಮೈನಸ್ ಮಾಡೋಕ್ಕೆ ಬರೋಲ್ಲ. ಚಿಕ್ಕ ಅಂಕಿ ಒಳಗೆ ದೊಡ್ಡ ಅಂಕಿ ಮೈನಸ್ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಏನು ಮಾಡಬೇಕು? ಏನು ಮಾಡೋಂಗಿಲ್ಲ. ಈ ಒಂದು ದಶಕ ತೊಗೊಂಡ್ಬಿಡ್ಬೇಕು ನೀ. 14 ಆತಿ. 14ರಾಗ 8 ಕಳರ 6. ಇನ್ನು 8 1 ಕೊಡಿಸಿರು 9. 9ರಾಗ 9 ಕಳರ ಏನಪ್ಪ ಅಂದರೆ 0. ಇಲ್ಲಿ 6 ಬಂತಲ್ಲ, ಈ 6 ಭಾಗ ಹೋಗತ್ತಂದ್ಯಾ? ಇಲ್ಲ. ಮತ್ತೇನು ಮಾಡ್ಬೇಕು? ಈ 6ನ್ನು ಏನಪ್ಪ ಅಂದರೆ ಇಲ್ಲೊಂದು 6 ಇದ್ರೆ ಇದನ್ನು ಕೆಳಗೆ ಇಳಿಸ್ಬೇಕು. ಅವಾಗ ಈ 6 ಕೂಡ ಎಟ್ಟಂದ್ರೆ 66. 11ರ ಮಗ್ಯಾಗ 66 ಐತಿಲ್ಲ ನೋಡ್ಕೋಬೇಕು. ಇದೆ 11 6 66. 6ರಾಗ 6 ಕಳರ್ 0, 6ರಾಗ 6 ಕಳರ್ 0. ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು? 86 ಬಂತು. ಶೇಷ ಎಷ್ಟು ಬಂತು? 0 ಬಂತು. ಪ್ರತಿ ಆಟಿಕೆ ಸಾಮಾನು ಬೆಲೆ ಎಷ್ಟಪ್ಪ ಅಂದರೆ 86. ಹಾಗಾದರೆ 11 ಆಟಿಕೆ, ಈಗ 11 ಅದಾವಲ್ಲ ಆಟಿಕೆಗಳು, ಒಂದೊಂದು ಆಟಿಕೆ ಸಾಮಾನು ಬೆಲೆ 11 ಆಟಿಕೆ ಬೆಲೆ ಅಂತ ಹೇಳತ್ತಾನ ನಿಮಗೆ. ಒಂದೊಂದು ಆಟಿಕೆ ಬೆಲೆ ಎಷ್ಟು ಅಂದರೆ 86. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ 4ನೇ ಪ್ರಶ್ನೆಯನ್ನು ನೋಡ್ಕೊಂಡು ನಾವು ಏನಿದೆ ಅಂತೇಳಿ ನೋಡಿರಿ. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ರೂಪಾಯಿ 90,912. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಎಷ್ಟು ಬಂದರೆ 90,912. ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ ಅಂತಂದರೆ ನಾ ಹೇಳೋದು ಅರ್ಥ ಆಗತೈತಿ. ಅವನು ಒಂದು ವರ್ಷಕ್ಕೆ 12 ತಿಂಗಳಿಗೆ ಒಂದು ವಾರ್ಷಿಕ ಆದಾಯ ಅಂದರೆ 12 ತಿಂಗಳು. 12 ತಿಂಗಳಿಗೆ ಎಷ್ಟು ಗಳಿಸ್ತಾನಪ್ಪ ಅಂದ್ರೆ ಅವ 90,912 ರೂಪಾಯಿ ಗಳಿಸ್ತಾನೆ. ಹಾಗಾದರೆ ಪ್ರತಿ ತಿಂಗಳಿನ ಆದಾಯ ಕಂಡುಹಿಡಿನಾತಾರ ಅವರು. ಪ್ರತಿ ತಿಂಗಳ ಆದಾಯ ಕಂಡುಹಿಡಿಬೇಕಂದ್ರೆ ವರ್ಷಕ್ಕೆ ಗಳಿಸಿದ 12 ಐತಲ್ಲ, 12ರಲ್ಲಿ ಏನಪ್ಪ ಅಂದರೆ ಈ 90,912 ಭಾಗ ಮಾಡ್ಬೇಕು. ಅವಾಗ ಏನಪ್ಪ ಅಂದರೆ ಭಾಗಲಬ್ಧ ಏನು ಬರ್ತದೆ ಅದು ಪ್ರತಿ ತಿಂಗಳ ಆದಾಯ. ಅರ್ಥ ಆಯ್ತು ಅನ್ಕೋತಾನ. ಈಗ ನೋಡೋಣ
90,912 ಹಚ್ಕೊಂಡನೆ ಭಾಜ್ಯದಲ್ಲಿ ಭಾಜ್ಯಕ್ಕೆ 12 ಹಚ್ಕೊಂಡನೆ. ಈಗ 84 ಏನಪ್ಪ ಅಂದ್ರೆ 12 7 84 9 ಭಾಗ ಹೋಗೋದಿಲ್ಲ 9 ಒಂದೇ 12 7 84 ಬಂತು. 0 ಒಳಗೆ 4 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ 10 ಹತ್ತಿ 10 4 ಕಳರ 6 ಬಂತು. ಇನ್ನು 8 1 ಕೊಡಿಸಿರು 9 9 9 ಕಳರ 0. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 6 12ರಲ್ಲೇ ಭಾಗ ಹೋಗಂಗಿಲ್ಲ, ಚಿಕ್ಕ ಅಂಕಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಜೋಡಿ ಅಂಕಿ ಮಾಡ್ಕೋಬೇಕು. ಇನ್ನೊಂದು ಅಂಕಿ ಕೆಳಗೆ ಇಳಿಸ್ಕೊತಾನೆ. ಈ 9 ಏನು ಮಾಡಲಿ, ಕೆಳಗೆ ಇಳಿಸ್ಕೊಂಡು 69 ಆತಿ. 69 ಆದರೆ 12 69 ಸಮೀಪ 12ರ ಮಧ್ಯೆ ಹೇಳ್ಬೇಕು. 12 5 60. ಹಾಗಾದರೆ 9ರ 0 ಕಳರ 9 6 ಕಳರ ಏನಪ್ಪ ಅಂದರೆ 0. ಇಲ್ಲಿ 9 ಉಳಿತಲ್ಲ, ಈ 9 ಮತ್ತೆ 12ರಲ್ಲೇ ಭಾಗ ಹೋಗಿಲ್ಲ. ಮತ್ತೇನು ಮಾಡಬೇಕು, ಮತ್ತೇನಿಲ್ಲ. ಇದನ್ನೇನಪ್ಪ ಅಂತಂದರೆ ಈ 1ಅನ್ನು ಹಾಗೆ ಸುಮ್ಮನೆ ಕೆಳಗೆ ಇಳಿಸ್ಕೊಂಡ್ಬಿಡ್ರಿ. ಹೌದಾ? 91 ಆತಿ. ಹಾಗಾದರೆ 91ರ ಸಮೀಪ 12ರ ಮಧ್ಯೆ ಹೇಳಬೇಕು. 12 ಏನಪ್ಪ ಅಂದರೆ 12 7 84. ಹಾಗಾದರೆ ಈ 1ರಾಗ 4 ಕಳೆಯಕ್ಕೆ ಬರೋಂಗಿಲ್ಲ, ಅವಾಗ ಒಂದು ದಶಕ ಕೊಟ್ಟೆ 11 ಆತಿ. 11ರ 4 ಕಳರ 7 ಬಂತು. ಹಾಗಾದರೆ 8 1 ಈ ದಶಕ ಕುಡಿಸ್ಬೇಕು 9. ಈ ಮೇಲಿನ ಅಂಕಿ ಒಳಗೆ ಕಳಿಬೇಕು. 9ರ 9 ಕರೆ 0. 7 12ರಲ್ಲೇ ಭಾಗ ಹೋಗಂಗಿಲ್ಲ. ಮತ್ತು ಏನು ಮಾಡಬೇಕು, ಈ 2ನ್ನು ಏನಪ್ಪ ಅಂದರೆ ಹಾಗೆ ಸುಮ್ಮನೆ ಏನಪ್ಪ ಅಂತಂದರೆ ಕೆಳಗೆ ಇಳಿಸ್ಕೋಬೇಕು. ಎಷ್ಟಾತಿ? 72 ಆತಿ. ಈ 72 12ರ ಮಗ್ಯಾಗ ಐತಿಲ್ಲ ನೋಡ್ಕೋಬೇಕು. ಇದೆ 12 6 72. ಹಾಗಾದರೆ 2ರ 2 ಕಾರ್ಡ್ 0, 7ರ 7 ಕಾರ್ಡ್ 0. ಹಾಗಾದರೆ ಭಾಗಲಬ್ಧ ಎಷ್ಟು ಬಂತು? 7,576. ಶೇಷ ಏನಪ್ಪ ಅಂದರೆ 0 ಬಂತು. ಹಾಗಾದರೆ ಒಂದು ತಿಂಗಳಿನ ಆದಾಯ ನಾವು ಎಷ್ಟು ಬಂತಂದರೆ ಈ ಭಾಗಲಬ್ಧ ಒಳಗೆ ಎಷ್ಟು ಬಂತು ಅಷ್ಟೇ. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಅಂದರೆ ವಾರ್ಷಿಕ ಆದಾಯ 90,912 ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಅಲ್ಲ, ಇದು ಏನಪ್ಪ ಅಂತಂದರೆ ಇದೇನಪ್ಪ ಅಂದರೆ ವಾರ್ಷಿಕ ಅಲ್ಲ, ಇದು ಒಂದು ತಿಂಗಳಿನ ಆದಾಯ. ಅರ್ಥ ಆಯ್ತಾ? ಎಷ್ಟು? ಒಂದು ತಿಂಗಳಿನ ಆದಾಯ ಎಷ್ಟು? ರೂಪಾಯಿ 7,576. ಏನು ತಿಳಿಲಿ ನಿಮ್ಗೆ? ಎಲ್ಲ ಅರ್ಥ ಆಗೈತೆ ಅಂತ ಅನ್ಕೊಂಡನ್ನ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 5ನೇ ಪ್ರಶ್ನೆಯನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ. ನೋಡ್ಬೋದು ನೀವು 5ನೇ ಪ್ರಶ್ನೆಯನ್ನು ಇಲ್ಲಿ ಪುಸ್ತಕದಲ್ಲಿ ನೋಡ್ಕೊಂಡು 5ನೇ ಪ್ರಶ್ನೆ ಏನಿದೆ ಅಂತ. ಒಂದು ಕಾರಿನ ಕಾರ್ಖಾನೆಯು, ಕೊನೆಯ ಪ್ರಶ್ನೆ, ಒಂದು ಕಾರಿನ ಕಾರ್ಖಾನೆಯು 13 ತಿಂಗಳಿನಲ್ಲಿ 14,820 ಕಾರುಗಳನ್ನು ಉತ್ಪಾದಿಸ್ತದೆ. ನೋಡಿರಿ, ಒಂದು ಕಾರಿನ ಕಾರ್ಖಾನೆ ಏನು ಮಾಡ್ತದಪ್ಪ ಅಂತಂದರೆ 13 ತಿಂಗಳದಾಗ 14,820 ಕಾರುಗಳನ್ನು ಉತ್ಪಾದಿಸುತ್ತದೆ. ಕಾರಿನ ಕಾರ್ಖಾನೆಯು ಒಂದು ತಿಂಗಳಿನಲ್ಲಿ ಉತ್ಪಾದಿಸುವ ಕಾರುಗಳ ಸಂಖ್ಯೆ ಕಂಡುಹಿಡಿಯಿರಿ. ಈ 14,820 ಕಾರುಗಳೈತಲ್ಲ, ಇದನ್ನು 13 ತಿಂಗಳಿಗೆ ಸಮಾನವಾಗಿ ಒಂದೊಂದು ತಿಂಗಳಿಗೆ ಅಂತ ಸಮಾನಾಗಿ ಹಂಚಿಕೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ಭಾಗಾಕಾರ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಈ 14,820 ಐತಲ್ಲ, ಇದನ್ನು ಭಾಜ್ಯದಲ್ಲಿ ಇಟ್ಕೋಬೇಕು. ಭಾಜಕದಲ್ಲಿ ಏನಪ್ಪ ಅಂತಂದರೆ 13ಅನ್ನು ಇಟ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ನೋಡೋಣ ಅದನ್ನು ಇಟ್ಕೊಂಡು ಯಾವ ರೀತಿ ಅನ್ನೋದು. ಪ್ರತಿ ತಿಂಗಳ ಎಷ್ಟು ನಾವು ಏನಪ್ಪ ಅಂದರೆ ಕಾರುಗಳನ್ನು ಉತ್ಪಾದನೆ ಮಾಡ್ತಾರೆ ಅನ್ನೋದು ಕಂಡು ಹಿಡ್ಕೋಣ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಬರ್ಕೊಂಡ ನಾನು ಏನಂತ ಬರ್ಕೊಂಡನಿ, 13 ತಿಂಗಳಿನಲ್ಲಿ ಕಾರ್ಖಾನೆ ಉತ್ಪಾದಿಸೋ ಕಾರುಗಳ ಸಂಖ್ಯೆ 14,000 ಎಷ್ಟಿದೆ? 820. ಓಕೆ, ಒಂದು ತಿಂಗಳಲ್ಲಿ ಉತ್ಪಾದಿಸುವ ಕಾರುಗಳ ಸಂಖ್ಯೆ ಏನಪ್ಪ ಅಂದರೆ ಅದನ್ನು ಕಂಡು ಹಿಡ್ಕೋಬೇಕು. ಅದಕ್ಕೆ = 14,820 ಆಮೇಲೆ ಬಾಗಲೇ 13 ಅಂತ ಹಚ್ಕೊನಿ. ಈ 14,820 ಏನಪ್ಪ ಅಂತಂದರೆ ಭಾಗಿಸ್ಬೇಕು ನೀವು. ಅರ್ಥ ಆಯ್ತಾ? ಈ 14,820 ಭಾಗಿಸೋಣ. ಹಾಗಾದರೆ 13 1 13, 4ರ 3 ಕಳರ 1, 1ರ 1 ಕಳರ 0. ಈ 1 13ರಲ್ಲೇ ಭಾಗ ಹೋಗಂಗಿಲ್ಲ. ಮತ್ತು ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಈ 8ನೇ ಏನಪ್ಪ ಅಂದರೆ ಇಳಿಸ್ಕೊತಾನೆ. 18 ಆತಿ. 13 1 13. ಹೌದಾ? 8ರ 3 ಕಳರ 5, 1ರ 1 ಕಳರ 0. ಹೌದಾ? ಹಾಗಾದರೆ ಇಲ್ಲಿ 5 13ರಲ್ಲೇ ಭಾಗ ಹೋಗಂಗಿಲ್ಲ. ಮತ್ತು ನೆಕ್ಸ್ಟ್ ಏನೇನು 2 ಇಳಿಸ್ಕೊತಾನೆ. 52 ಆತಿ. 13 4 ಎಷ್ಟಪ್ಪ ಅಂದರೆ 52. 2ರ 2 ಕಳರ 0, 5ರ 5 ಕಳರ 0. ಹಾಗಾದರೆ ಇಲ್ಲೊಂದು 0 ಕೊಟ್ಕೊಂಡು ಈ 0 ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಏನು ಮಾಡ್ಕೋತಾನೆ ಅಂದರೆ ಇಲ್ಲಿ ಇಳಿಸ್ಕೊಂಡ್ಬಿಡ್ತಾನೆ. ಹಾಗಾದರೆ ಇದರ ಭಾಗಲಬ್ಧ ಎಷ್ಟು ಬಂತು? 1,140 ಬಂತು. ಒಂದು ತಿಂಗಳಲ್ಲಿ ಉತ್ಪಾದಿಸುವ ಕಾರುಗಳ ಸಂಖ್ಯೆ 1,140 ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಾದರೆ ಇವತ್ತು ಏನಪ್ಪ ಅಂದರೆ ಅಭ್ಯಾಸ ಎಷ್ಟು 2.1ಕ್ಕೆ ಸಂಬಂಧಪಟ್ಟಂಥ 1ರಿಂದ ಹಿಡಿದು ಏನಪ್ಪ ಅಂದರೆ 5ರವರೆಗೆ ಎಲ್ಲ ಪ್ರಶ್ನೆ ಮತ್ತು ಉಪಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ 2.2 ನೆಕ್ಸ್ಟ್ ಒಂದು ಅಭ್ಯಾಸದಲ್ಲಿ ನೋಡ್ಕೊಣ, ಎರಡನೇ ಅವಧಿಯಲ್ಲಿ ನೋಡ್ಕೊಣ. ಹಾಗಾದರೆ ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸನ್ನು ಮುಗಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.